ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ ಅಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ ಹರಿ ಓಂ ಹರಿ ಓಂ. ಆತ್ಮೀಯ ಬಂಧುಗಳೇ, ನಾವು ಕಳೆದ 2 ದಿವಸಗಳಿಂದ ಉಪನಿಷತ್ತನ್ನು ಕಲಿತಾ ಇದ್ವಿ. ಈಶಾವಾಸ್ಯ ಉಪನಿಷತ್ ಅಂತ ಅದಕ್ಕೆ ಹೆಸರು. ಈಶಾವಾಸ್ಯ ಉಪನಿಷತ್ತು ಸ್ವಯಂಭುವ ಮನು ಅವನು ತನ್ನ ಮೊಮ್ಮಗಾಗಿದ್ದಂತ ಯಜ್ಞ ಅನ್ನತಕ್ಕಂಥ ಭಗವಂತನ ಅವತಾರಿ ಪುರುಷ ಅವನನ್ನ ಸ್ತುತಿ ಮಾಡ್ತಾ ಇರ್ತಕ್ಕಂಥದ್ದು. ತನ್ಮುಖಾಂತರವಾಗಿ ಭಗವಂತನ ಬಗ್ಗೆ ನಮ್ಮ ಎಲ್ಲರಿಗೂ ಕೂಡ ಒಂದು ಜ್ಞಾನವನ್ನ ನೀಡ್ತಾ ಇರುವಂತದ್ದು ಉಪನಿಷತ್ತು. ಮತ್ತು ಉಪನಿಷತ್ತು ಮಂತ್ರಗಳು ಏನಪ್ಪಾ ಅಂತಂದ್ರೆ ಅದರ ಪಾರಾಯಣದಿಂದ, ಅದರ ಪಠಣದಿಂದ ನಮಗೆ ಅಗೋಚರವಾಗಿ ನಮಗೆ ತುಂಬಾ ಒಳ್ಳೇದಾಗುತ್ತೆ. ಅಷ್ಟು ಮಾತ್ರ ಹೇಳಬಲ್ಲ. ಅಗೋಚರವಾಗಿ ನಾವೇನೋ ಇದರಿಂದ ಆಯ್ತು ಒಳ್ಳೇದು, ಅದರಿಂದ ಆಯ್ತು ಕೊಡ್ತೀವಿ, ಅದಲ್ಲ. ಪ್ರತಿನಿತ್ಯವೂ ಕೂಡ ಇರೋದೇ ಒಂದು 18 ಶ್ಲೋಕ ಅಥವಾ ವಾರಕ್ಕೊಂದು 3 ದಿವಸ ಆದ್ರೂ ಪಠಣ ಮಾಡಬೇಕು. ಮತ್ತು 1-2 ಶ್ಲೋಕಕ್ಕೆ ಅರ್ಥಾನುಸಂಧಾನ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈಗ 1ನೇ ಮಂತ್ರದಿಂದ ಈಗಾಗಲೇ 6 ಮಂತ್ರಗಳಾಗಿದೆ. ಅದನ್ನ ನಾನು ಸುಮ್ಮನೆ ಓದ್ತೀನಷ್ಟೇ, ಅರ್ಥ ಎಲ್ಲ ಸಾಕಷ್ಟು ಹೇಳಿದ್ದೀನಿ. ಅದರಿಂದ ಅದನ್ನ ಓದ್ತೀನಿ, ಎಲ್ಲರೂ ಕೂಡ ನೋಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಕ್ಕೆ ಒಂದು ಶಾಂತಿ ಮಂತ್ರ ಇದೆ, ಅದ್ರ ಬಗ್ಗೆ ನಾಳೆನೋ ನಡೀತು, ಅದಕ್ಕೆ ವಿಸ್ತಾರವಾದಂತ ಅರ್ಥ ಹೇಳ್ತೇನೆ. ಈಗ ಶ್ಲೋಕನ ನೋಡ್ಕೊಳ್ಳಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ತೇನ ತ್ಯಕ್ತೇನ ಭುಂಜೀತಾಃ ಮಾ ಗುರ್ಧ ಕಸ್ಯ ಸ್ವಿಧನಂ. ಅಸುರ್ಯ ಕುರ್ವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ಶತಂ ಸಮಾಹ ಏವಂ ತ್ವಯಿ ನಾನ್ಯಥೇ ದೋಸ್ತಿ ನ ಕರ್ಮ ಲಿಪ್ಯತೆ ನರಿ. ಅಸುರ್ಯಾ ನಾಮತೆ ಲೋಕಾ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚಾತ್ಮಹನೋ ಜನಾಃ. ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವಾ ಆಪ್ನುವನ್ ಪೂರ್ವಮರ್ಷತ್ ತದ್ಧಾವತೋನ್ಯಾನತ್ಯೇತಿ ತಿಷ್ಠತೆ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ. 5ನೇ ಮಂತ್ರ. ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ. ಇಲ್ಲಿ ತನಕ ಆಗಿತ್ತು, 6ನೇ ಶ್ಲೋಕ ತನಕ ಆಗಿತ್ತು. ಈಗ 7ನೇ ಶ್ಲೋಕ. 6ನೇ ಶ್ಲೋಕದಲ್ಲಿ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ, ಸಮಸ್ತ ಜೀವರಾಶಿಗಳಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಅನ್ಕೊಳ್ಳೋಂಥವ್ರಿಗೆ, ಅಂತವ್ರಿಗೆ ಸರ್ವಭೂತೇಶು ಚ ಆತ್ಮಾನಂ, ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ, ನನ್ನಲ್ಲೂ ಇದ್ದಾನೆ ಅಂತ ಅನ್ನತಕ್ಕಂಥ ಒಂದು ಆ ಸಿದ್ಧಿ ಯಾರಿಗಾಗತ್ತೋ ಅಂತ ಅವರು ತಥೋನ ವಿಜುಗುಪ್ಸತೆ, ಅವ್ರು ಎಂದೂ ಕೂಡ ಭಯಭೀತರಾಗುವುದಿಲ್ಲ. ನಮ್ಗೇನು ಆಗಲ್ಲ ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಅಲ್ಲೂ ದೇವ್ರು ನಮ್ಮಲ್ಲೂ ದೇವರಿದ್ದಾನೆ, ಯಾತಕ್ಕೆ ಅಂತ ಚಿಂತೆ ಮಾಡ್ತಕ್ಕಂಥ ಚಿಂತೆನೇ ಮಾಡಲ್ಲ. ಭಗವಂತ ನಮ್ಮೊಳಗಿದ್ದಾನೆ ಗೊತ್ತಾಗ್ಬಿಟ್ರೆ ಅರ್ಧ ಚಿಂತೆ ಹೊರಟೋತಂದು. ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತಂದಾಗ ಅವಾಗ ನಿಶ್ಚಿಂತೆಯಾಗಿರ್ತಾನೆ ಅವನು ಅಂತ 6ನೇ ಶ್ಲೋಕ ಆಯ್ತು.
ಈಗ 7ನೇ ಶ್ಲೋಕ ಹೇಳ್ಕೊಡ್ತೀನಿ. ಫಸ್ಟ್ ನಾನು ಓದ್ತೀನಿ, ಆಮೇಲೆ ನಾನು ವಿಶ್ವನಾಥ್ ಅವ್ರಿಗೆ, ವಿಶ್ವನಾಥ್ ಹೇಳ್ತಾರೆ ಮಂತ್ರನ, ಆ ಎಲ್ಲರೂ ಅವ್ರ ಜೊತೆಗೆ ಸೇರ್ಕೊಂಡು ನೀವು ಜ್ವರ ಹೇಳಿ. ಅದಾದ್ಮೇಲೆ ಇನ್ನೊಂದ್ಸತಿಗೆ ಆ ಅರ್ಥ ಎಲ್ಲ ಹೇಳಿದ್ಮೇಲೆ ಕೊನೆಗೆ 2 ಸತಿ ಹೇಳಿದ್ರು. ಅವಾಗ ಶ್ಲೋಕ ಚೆನ್ನಾಗಿ ಮನದಟ್ಟಾಗುತ್ತೆ. ಇವತ್ತು ವಿಶ್ವನಾಥ್ ಅವರು ಶ್ಲೋಕ ಹೇಳ್ಕೊಡ್ತಾರೆ, ಕೃಷ್ಣ ಪ್ರಸಾದ್. 7ನೇ ಶ್ಲೋಕ ವಿಶ್ವನಾಥ್ ಹೇಳಿ, ಒಂದೊಂದ್ಸತಿ ಹೇಳಿ ಸಾಕು. ಫಸ್ಟ್ ನಾವು ಓದ್ಬಿಡ್ತೀನಿ ಒಂದ್ಸಲಿ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಂ ಅನುಪಶ್ಯತಃ. ಹೇಳಿ ಶ್ಲೋಕ. ಯಸ್ಮಿನ್ ಸರ್ವಾಣಿ ಭೂತಾನಿ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ಆತ್ಮೈವಾಭೂತ್ ಆತ್ಮೈವಾಭೂತ್ ವಿಜಾನತಃ ಆತ್ಮೈವಾಭೂತ್ ದ್ವಿಜಾನತಃ ತತ್ರ ಕೋ ಮೋಹಃ ತತ್ರ ಕೋ ಮೋಹಃ ಕಶೋಕಃ ಕಶೋಕಃ ಏಕತ್ವಂ ಅನುಪಶ್ಯತಃ. ಏಕತ್ವಂ ಅನುಪಶ್ಯತಃ. ಇದು ಶ್ಲೋಕ. ಈಗ ಯಸ್ಮಿನ್ ಸರ್ವಾಣಿ ಭೂತಾನಾತ್ಮೈವ ಭೂತ ಅಂತಿದೆ, ಅದು ಪದವೇಗ ಮಾಡಿದ್ರೆ ಭೂತಾನಿ ಆತ್ಮ ಏವ ಅಭೂತ್ ವಿಜಾನತಃ ತತ್ರ ಕಹ ಮೋಹಃ ಕಹ ಶೋಕಃ ಏಕತ್ವಂ ಅನುಪಶ್ಯತೆ. ಹೀಗೆ ಪದ ವಿಂಗಡಣೆ ಆಯ್ತು. ಈಗ ಯಸ್ಮಿನ್ ಸರ್ವಾಣಿ ಭೂತಾನಿ, ಯಸ್ಮಿನ್ ಯಾರಲ್ಲಿ, ಯಾವ ಭಗವಂತನಲ್ಲಿ, ಸರ್ವಭೂತಾನಿ ಎಲ್ಲಾ ಜೀವರಾಶಿಗಳು ಅವನನ್ನು ಆಶ್ರಯ ಮಾಡ್ಕೊಂಡಿದೆ. ಭಗವಂತನ ಆಶ್ರಯ ಅಲ್ಲದೆ ಯಾರು ಇರೋಕ್ಕಾಗೋದಿಲ್ಲ. ಅವನ ಆಶ್ರಯದಲ್ಲಿ ಇದ್ದೀವಿ ಅಂತಕ್ಕಂಥ ಒಂದು ಸಂಗತಿ ನಮಗೆ ಅರಿವು ಉಂಟಾಗುತ್ತೆ. ಅದೇ ಆಧ್ಯಾತ್ಮ ಜ್ಞಾನ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮ ಏವ ತತ್ರ ಅಭೂತ. ಆತ್ಮ ಏವ ಪರಮಾತ್ಮನೇ ತತ್ರ ಅಭೂತ, ಅವರು ಆ ಪ್ರಾಣಿಗಳಲ್ಲಿ ನೆಲೆಸಿದ್ದಾನೆ. ಆತ್ಮ ಏವ, ಆತ್ಮ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ ಅರ್ಥ ಮಾಡ್ಕೋಬೇಕು. ಆತ್ಮ ಏವ ಪರಮಾತ್ಮನೇ ತತ್ರ ಅಭೂತ್. ತತ್ರ ಅಂದ್ರೆ ಅಲ್ಲಿ, ಅಂದ್ರೆ ಆ ಎಲ್ಲಾ ಜೀವರಾಶಿಗಳಲ್ಲಿ ಅಭೂತ್ ಇರುವುದು ಅಂತ, ನೆಲೆಸಿರುವುದು. ಹೀಗಿದ್ದಾನೆ. ಏಕತ್ವಂ ಏಕತ್ವಂ ಅನುಪಶ್ಯತಃ. ಎಲ್ಲೆಡೆ ಕೂಡ ಒಬ್ಬನೇ ಭಗವಂತ ಎಲ್ಲರೂ ಇದೆ ಅಂತ ತಿಳ್ಕೊಳ್ಬೇಕು. ಒಬ್ಬನೇ ಭಗವಂತ, ಏಕತ್ವಂ ಅನುಪಶ್ಯತಃ ಅಂದ್ರೆ ಮತ್ತೆ ಮತ್ತೆ ನೋಡ್ತಕ್ಕಂಥದ್ದು. ಅಲ್ಲಿ ಯಾವುದೇ ಜಗತ್ತಿನ ಯಾವುದೇ ಪ್ರಾಣಿಗಳನ್ನು ನೋಡಿದ್ರು ಕೂಡ, ಪ್ರಾಣಿ ಅಂದ್ರೆ ಮನುಷ್ಯನೂ ಆಗುತ್ತಾನೆ, ಯಾರನ್ನೇ ನೋಡಿದ್ರು ಕೂಡ ಅವರೊಳಗೆ ಭಗವಂತನ ಕಾಣಿಸ್ತಕ್ಕಂಥ ಸ್ವಭಾವ ಬರುತ್ತಲ್ಲ, ಅದು ಆಧ್ಯಾತ್ಮಿಕ. ಅಂದ್ರೆ ವಿಜಾನತಃ, ಇದು ಜ್ಞಾನಿಗಳಿಗೆ ಆಗುತ್ತೆ. ವಿಜಾನತಃ ಅಂದ್ರೇನು? ಜಾನತಃ ಅಂದ್ರೆ ತಿಳ್ಕೊಳ್ಳೋದು. ವಿಜಾನತಃ ಅಂದ್ರೆ ವಿಶೇಷವಾಗಿ ತಿಳ್ಕೊಂಡಿರ್ತಕ್ಕಂಥ ಜ್ಞಾನಿಗಳು, ಅದೇ ಸಿದ್ಧಿಯನ್ನು ಪಡೆದಂತ ಸಿದ್ಧರು ಅಂತ ಅವರು. ಹಾಗಿತ್ತು ಅಂತಂದ್ರೆ ಹಾಗೇನತ್ತೆ, ಮೋಹ ಅವ್ರಿಗೆ ಮೋಹ ಎಲ್ಲಿ ಬರುತ್ತೆ? ಮೋಹ ಅಂದ್ರೆ ಗೊತ್ತಲ್ವಾ? ಭಗವದ್ಗೀತೆಯಲ್ಲಿ ಸುಮಾರು ಕಡೆ ಎಲ್ಲಾ ಶ್ಲೋಕದಲ್ಲೂ ಎಲ್ಲಾ ಅಧ್ಯಾಯದಲ್ಲೂ ಬಂದಿದೆ. ಮೋಹ ಅಂತಂದ್ರೆ ಭ್ರಮೆ, ಕನ್ಫ್ಯೂಷನ್, ಭ್ರಾಂತಿ, ಅದ್ಯಾವುದು ಬರಲ್ಲ. ತತ್ರ ಮೋಹ ಕಹ, ಮೋಹ ಎಲ್ಲಿಂದ ಬರುತ್ತೆ ಅಂತ. ಮೋಹನೂ ಬರಲ್ಲ, ಶೋಕ ಕಹ, ಶೋಕ ಕೊಡ, ದುಃಖ ಎಲ್ಲಿಂದ ಬರುತ್ತೆ? ದುಃಖನೂ ಬರಲ್ಲ. ದುಃಖ ಏನಂದ್ರೆ ನಮ್ಗೆ ಬರುತ್ತಲ್ಲ ತಾತ್ಕಾಲಿಕ ಭ್ರಮೆ, ಆ ಭ್ರಮೆಗಳು ಅಥವಾ ದುಃಖ ಯಾವುದು ಉಂಟಾಗುವುದಿಲ್ಲ. ಅಂದ್ರೆ ಭಗವಂತ ಎಲ್ಲೆಡೆ ಇದ್ದಾನೆ ಅಂತಕ್ಕಂಥ ಪರಿಜ್ಞಾನ ಬರಬೇಕು ಅನ್ನಕ್ಕೆ ಇಷ್ಟೆಲ್ಲ ಒದ್ದಾಡೋದು, ಸಾಧನೆ ಮಾಡ್ತಕ್ಕಂಥ. ಶ್ಲೋಕ ಗೊತ್ತಾಗ್ಬಿಡುತ್ತೆ, ಓ ಎಲ್ಲರೂ ಇದ್ದಾನೆ ಗೊತ್ತಾಯ್ತು, ಏನ್ ಗೊತ್ತಾಯ್ತು, ಶ್ಲೋಕ ಪದ ಗೊತ್ತಾಯ್ತು, ಶಬ್ದ ಗೊತ್ತಾಯ್ತು. ಆದ್ರೆ ಭಗವಂತ ಎಲ್ಲರಲ್ಲೂ ಇದ್ದಾನೆ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬಲ್ಲಿ ಕೇಳುವನು, ಹೀಗೆ ಒಬ್ಬರಲ್ಲೊಬ್ಬರು ಎಲ್ಲರೂ. ಇದು ಈ ಅನುಸಂಧಾನ ಆಗ್ಬೇಕು. ಈ ಅನುಸಂಧಾನ ಆಗ್ಬೇಕು ಅನ್ನೋಕೊಂಡ್ರೆ ಈ ಶ್ಲೋಕ ಇರೋಂಥ, ಆವಾಗ ಜ್ಞಾನಿಗಳಾಗ್ತೀವಿ. ಎಷ್ಟೆಷ್ಟು ಪರ್ಸೆಂಟೇಜ್ ಜಾಸ್ತಿ ಜ್ಞಾನಿಗಳಾಗ್ತವೋ ಅಷ್ಟೆಷ್ಟು ನಮಗೆ ಮೋಹ ಅನ್ನೋದು ದೂರ ಆಗುತ್ತೆ, ಶೋಕ ಅನ್ನೋ ದುಃಖ ಅನ್ನೋದು ದೂರ ಆಗುತ್ತೆ. ನೋಡಿ, ಯಸ್ಮಿನ್ ಅರ್ಥ ಆಗ್ತದೆ ನೋಡಿ, ಸುಲಭವಾಗಿದೆ, ಅರ್ಥ ಅನ್ಕೊಳ್ಳಿ. ಇವಾಗ ಯಸ್ಮಿನ್ ಸರ್ವಾಣಿ ಭೂತಾನಿ,
ಯಾವ ಭಗವಂತನಲ್ಲಿ ಸರ್ವಾಣಿ ಭೂತಾನಿ ಎಲ್ಲ ಜೀವರಾಶಿಗಳು ಆತ್ಮ ಏವ ಪರಮಾತ್ಮನೇ ತತ್ರ ಅಭೂತ್ ಅಲ್ಲಿ ನಿಲ್ಲಿಸಿದ್ದಾನೆ ಅಂತ ಯಾರು ತಿಳ್ಕೊತಾರೋ, ಏಕತ್ವಂ ಅನುಪಶ್ಯತಃ, ಏಕತ್ವಂ ಎಲ್ಲೆಡೆಯೂ ಕೂಡ ಒಬ್ಬನೇ ಭಗವಂತ ಇದ್ದಾನೆ ಅಂತ ಅನುಪಶ್ಯತಃ ಅಲ್ಲಿ ಸ್ಪಷ್ಟವಾಗಿ ಕಾಣತಕ್ಕಂಥದ್ದು, ಪದೇ ಪದೇ ಕಾಣತಕ್ಕಂಥದ್ದು, ಅಂತಹ ವಿಜಾನತಃ, ವಿಜಾನತಃ ಆ ರೀತಿ ತಿಳ್ಕೊಳ್ಳೋಂಥ ಜ್ಞಾನಿಗೆ ಮೋಹಕಃ, ಮೋಹ ಎಲ್ಲಿಂದ ಬರುತ್ತೆ ಅವನಿಗೆ? ಮೋಹ ಅಂತಂದ್ರೆ ಗೊತ್ತಿದಿಲ್ಲ, ಭ್ರಾಂತಿ, ಭ್ರಮೆ, ಕನ್ಫ್ಯೂಷನ್, ಹೀಗ್ ಮಾಡ್ಲು ಹಂಗ್ ಮಾಡ್ಲು ಅದು ಯಾವುದು ಬರೋದೇ ಇಲ್ಲ. ಅಷ್ಟೇ ಅಲ್ಲ, ಶೋಕಃ, ದುಃಖ ಇಲ್ಲಿಂದ ದುಃಖನೂ ಬರಲ್ಲ. ಯಾವಾಗ ಮೋಹ ಇಲ್ಲ, ದುಃಖ ಇಲ್ಲ ಅಂತಂದ್ರೆ ಅರ್ಥ ಏನಂತಂದ್ರೆ ಸದಾ ಆನಂದವಾಗಿರ್ತಾನೆ, ಸಚ್ಚಿದಾನಂದ, ಆನಂದ ಭಗವಂತ ಸಂತೋಷ ಸಿಗುತ್ತೆ, ವಿಲ್ ಬಿ ಹ್ಯಾಪಿ ಇನ್ ಲೈಫ್. ನಮ್ಗೆ ಯಾಕೆ ಭಯ ಅಂತಂದ್ರೆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅನ್ನೋದೇ ಥಿಯರಿ ಗೊತ್ತಿದ್ರು ಕೂಡ ಅನುಭವಿಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಸರಿ ಸ್ಪಷ್ಟವಾಗಿ ಗೊತ್ತಿರ್ಲಿಲ್ಲ. ಮುಖ್ಯವಂತದ್ದು ಭಗವಂತ ಎಲ್ಲಾ ಕಡೆ ಇದ್ದಾನೆ, ಎಲ್ಲರೂ ಇದ್ದಾನೆ, ಏನೇನು ನಡೀತಿದ್ಯೋ ಎಲ್ಲವೂ ಕೂಡ ಭಗವಂತನ ಒಂದು ಅವನ ಸಂಕಲ್ಪದಂತೆ ನಡೀತಾ ಇದೆ ಅನ್ನೋದು ಈ ಭಾವ ಎಲ್ಲ ಬಂತು ಅಂತಂದಾಗ ಮನಸ್ಸು ಶಾಂತವಾಗುತ್ತೆ. ಶಾಂತವಾಗಿ ನಮ್ಮ ಸಾಧನೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಹೇಳಿ ಶ್ಲೋಕ ಇವಾಗ. ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಕೆಲವರಿಗೆ ಸಂಶಯಗಳು ಬಂತು ಅಂತಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು. ಅದಕ್ಕೆ ಜಿಜ್ಞಾಸೆ ಅಂತಂತಾರೆ. ಪದೇ ಪದೇ ಪ್ರಶ್ನೆ ಕೇಳಿ ಪದೇ ಪದೇ ಅರ್ಥ ಮಾಡ್ಕೊಂಡು ಅಂತಂದ್ರೆ ತಲೆಯಲ್ಲಿ ಸರಿಯಾಗಿ ಕೂತ್ಕೊಳುತ್ತೆ. ಕೇಳಕ್ಕೆ ಸಂಕೋಚ, ತಪ್ಪು ತಿಳ್ಕೊಂಡ್ಬಿಡ್ತಾರೇನೋ, ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನತಕ್ಕಂಥ ಆ ಆ ಸಂಗತಿಗಳನ್ನ ಮನಸ್ಸಿಂದ ತೆಗೆದುಹಾಕಿ ನೇರವಾಗಿ ಎಲ್ಲರೂ ಮಾತಾಡೋಂಥದ್ದು ಅಭ್ಯಾಸ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ. ಹೇಳಿ ಶ್ಲೋಕ. ಎರಡೆರಡು ಸತಿ ಹೇಳ್ಬೇಕು, ಎಲ್ರೂ ಜೋರಾಗಿ ಹೇಳ್ಬೇಕು. ಯಸ್ಮಿನ್ ಸರ್ವಾಣಿ ಭೂತಾನಿ, ಯಸ್ಮಿನ್ ಸರ್ವಾಣಿ ಭೂತಾನಿ, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ ವಿಜಾನತಃ, ಆತ್ಮೈವ ಭೂದ್ವಿಜಾನತಃ, ಆತ್ಮೈವ ಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ, ತತ್ರ ಕೋ ಮೋಹಃ ಕೋ ಶೋಕಃ, ತತ್ರ ಕೋ ಮೋಹಃ ಕ ಶೋಕಃ ಏಕತ್ವಂ ಅನುಪಶ್ಯತಃ. ಏಕತ್ವಂ ಅನುಪಶ್ಯತಃ, ಏಕತ್ವಂ ಅನುಪಶ್ಯತಃ. ಈ ಈ ಒಂದಾದ ನಂತರ ಮಂತ್ರ 8ನೇ ಶ್ಲೋಕದಿಂದ ಭಗವಂತನ ಬಗ್ಗೆ ಜ್ಞಾನ, ಭಗವಂತ ಎಲ್ಲರೂ ಇದ್ದಾನೆ ಅಂತ ಗೊತ್ತಾಯ್ತು. ಸರಿ, ಅವ್ನು ಯಾವ ರೀತಿ ಇದ್ದಾನೆ ಅಂತ ಗೊತ್ತಾಗಬೇಕಲ್ವಾ? ಅದಕ್ಕೋಸ್ಕರ ಈ ಮುಂದಿನ 2-3 ಶ್ಲೋಕಗಳಲ್ಲಿ ಈ ವಿಷಯ ತಿಳಿಸ್ತಾರೆ. 8ನೇ ಶ್ಲೋಕ ನಾನು ಫಸ್ಟ್ ಹೇಳ್ತೀನಿ, ಆಮೇಲೆ ವಿಶ್ವನಾಥ್ ಹೇಳ್ತಾರೆ, ಆಮೇಲೆ ಪದವಿಭಾಗ, ಅರ್ಥ, ಕೊನೆಗೆ ಇನ್ನೊಂದ್ಸತಿ ಎಲ್ಲರೂ ಹೇಳುವಂಥದ್ದು. ಸಪರ್ಯಗಾತ್ ಶುಕ್ರಂ ಅಕಾಯೌ ಔವ್ರಣಂ, ಸಪರ್ಯಗಾತ್ ಶುಕ್ರಂ ಅಕಾಯಮೌವ್ರಣಂ, ಅಸ್ನಾವಿರಂ ಶುದ್ಧಮಪಾಪವಿದ್ಧಂ, ಕವಿರ್ಮನೀಷಿ ಪರಿಭೂಃ ಸ್ವಯಂಭೂರ್ಯಥಾ ತತ್ಯತೋರ್ಥಾನ್ ವಿದದಾ ಶಾಶ್ವತೀಭ್ಯಃ ಸಮಾಭ್ಯಃ. ನಿಜ, ಕೆಲವು ಸತಿ ನಮ್ಗೆ ಬಾಯಿ ತೊದಲತ್ತೆ, ತಿರುಗಲ್ಲ. ಆದ್ರೂ ಕೂಡ ನಾನು ಪ್ರಯತ್ನ ಮಾಡಿ ತಪ್ಪು ಹೇಳಿದ್ರು ಕೂಡ ಪರವಾಗಿಲ್ಲ, ಯಾಕಂದ್ರೆ ಆಮೇಲೆ ಸರಿಯಾಗಿ ಹೇಳೋದು ಕಲ್ತ್ವಿ. ಹೇಳ್ದೇನೆ ಇದ್ರೆ ಬರೋದೇ ಇಲ್ಲ. ಹೇಳಿ ವಿಶ್ವನಾಥ್. ಸಪರ್ಯಗಾತ್ ಶುಕ್ರಂ, ಸಪರ್ಗಾತ್ ಶುಕ್ರಂ, ನೀವೇ ತಪ್ಪು ಹೇಳಿ. ಇನ್ನೊಂದ್ಸತಿ ಹೇಳ್ತೀನಿ. ಸ ಪರ್ಯಗಾತ್ ಅಂತದ್ದು, ಸಪರ್ಯಗಾತ್ ಶುಕ್ರಂ. ಸಪರ್ಯಗಾತ್ ಶುಕ್ರಂ. ಅಲ್ಲಿರೋದು ನೋಡ್ಬೇಡಿ, ನಾನು ಹೇಳ್ಕೊಟ್ಟಿದ್ದ ಕಡೆ ಗಮನ ಇರಲಿ, ಅಲ್ಲಿ ನೋಡಿ ಅಷ್ಟೇ, ಗೈಡೆನ್ಸ್ಗೆ. ಆಯ್ತು ಜಿ. ನಾನು ಹೇಳಿದ್ರನ್ನೇ ಕೇಳಿಸ್ಕೊಡಿ. ಹಾ, ನಾ ಪದವಿಯೋಗ ಮಾಡಿ ಹೇಳ್ಕೊಡ್ತೀನಿ, ಸುಲಭವಾಗ್ಲಿ. ಆಯ್ತಾಯ್ತು. ಸ ಪರ್ಯಗಾತ್ ಶುಕ್ರಂ. ಸಪರ್ಯಗಾತ್ ಶುಕ್ರಂ. ಪರ್ಫೆಕ್ಟ್ ಆಗಿ ಹೇಳಿದ್ರಿ ಇವಾಗ. ಅಕಾಯಮೌವ್ರಣಂ, ಅಕಾಯಮೌವ್ರಣಂ, ಅಸ್ನಾವಿರಂ ಅಸ್ಮಾದ್ವಿದಂ, ಶುದ್ಧಮಪಾಪವಿದ್ಧಂ. ಶುದ್ಧ ಅಪಾಮವಿದ್ಧಂ. ಅಲ್ಲ, ಶುದ್ಧಮಪಾಪವಿದ್ಧಂ.
ಶುದ್ಧಮಪಾಪವಿದ್ಧಂ. ಬರದೇ ಇದ್ದಾಗ 2 ಸತಿ ಹೇಳಿದ್ರೆ ಬಂದೇ ಬಿಡುತ್ತೆ. ಕವಿರ್ ಮನೀಷಿ ಪರಿಭೂಹು ಕವಿರ್ಮನೀಷಿ ಪರಿಭೂಃ ಸ್ವಯಂಭೂಹು ಸ್ವಯಂಭೂಃ ಯಥಾ ತತ್ಯತೋರ್ಥಾನ್. ಯಥಾ ತಥ್ಯಥೋರ್ಥಾನ್. ಕರೆಕ್ಟಾಗ್ಬಿಟ್ಟಲ್ಲ. ವೇದದ ವೇದದ ಶಾಶ್ವತೀಭ್ಯಃ ಸಮಾಭ್ಯಃ. ವ್ಯದದಾತ್ಯಾಶ್ವತಿಭ್ಯಃ ಸಮಾಭ್ಯಾಃ. ವ್ಯದಧಾತ್ ಶಾಶ್ವತೀಭ್ಯಃ ಸಮಾಭ್ಯಃ ಅಂತ. ಅದಕ್ಕೆ ಈ ತರ ಹೇಳಿ ಇವಾಗ. ವ್ಯದಧಾತ್ ವ್ಯದದಾತ್ ಶಾಶ್ವತೀಭ್ಯಃ ಸಮಾಭ್ಯಃ. ಶಾಶ್ವತಿಭ್ಯಃ ಸಮಾಭ್ಯಾಃ. ಅಲ್ಲ, ಸಮಾಭ್ಯಃ ಅಷ್ಟೇ, ದೀರ್ಘ ಅಲ್ಲ. ಶಾಶ್ವತೀಭ್ಯಃ ಸಮಾಭ್ಯಃ. ಶಾಶ್ವತಿ ಸಮಾಭ್ಯಾಃ. ಶಾಶ್ವತೀಭ್ಯಃ ಸಮಾಭ್ಯಃ. ಶಾಶ್ವತಿಭ್ಯಃ ಸಮಾಭ್ಯಃ. ಹಾ, ಕರೆಕ್ಟ್. ಬರ್ದೇ ಇದ್ದಾಗ ಒಂದ್ 2 ಸತಿ ಹೇಳಿದ್ರೆ ನೋಡಿ ಇಷ್ಟು ಚೆನ್ನಾಗಿ ಬಂದೇ ಬಿಡುತ್ತೆ. ಹಂಗೆ ಪ್ರಯತ್ನ ಮಾಡ್ತೀರಿ ಬರೋದೇ ಇಲ್ಲ. ಈಗ ಅರ್ಥ ನೋಡಿ. ಸಹ ಅಂತಂದ್ರೆ ಅವನು ಅಂತ. ಅಂದ್ರೆ ಇಲ್ಲಿ ಅವನು ಅಂತಂದ್ರೆ ಯಾರಂದ್ರೆ ಜ್ಞಾನಿಗಳು ಹೇಗ್ ತಿಳ್ಕೊಂಡಿರ್ತಾರೆ ಭಗವಂತನ ಬಗ್ಗೆ ಅಂತನಕ್ಕೆ ಈ ಶ್ಲೋಕ. ಸಹ ಪರ್ಯಗಾತ್ ಪರಿ ಆಗಾತ್ ಅಂತ. ಪರಿ ಆಗಾತ್ ಅಂತಂದ್ರೆ ಪಡೆದವನಾಗಿದ್ದಾನೆ ಅಂತ. ಅಂದ್ರೆ ಅವನು ಹೇಗಿರ್ತಾನೆ ಭಗವಂತ ಅನ್ನಕ್ಕೆ ಪರಿ ಆಗಾತ್ ಅಂದ್ರೆ ಅವನು ಹೀಗಿರ್ತಾನೆ ಅಂತ. ಹೇಗೆ ಅಂತಂದ್ರೆ ಶುಕ್ರಂ ಒಂದು ಗುಣ ಇದು. ಶುಕ್ರಂ ಅಂತಂದ್ರೆ ಶೋಕರಹಿತನು. ಸ್ವಲ್ಪನೂ ಈ ದುಃಖ ಅನ್ನತಕ್ಕಂಥ ಸಂಗತಿನೇ ಭಗವಂತನಿಗಿಲ್ಲ. ಶೋಕವೇ ಶೋಕರಹಿತನು ಅಂತ. ಶುಕ್ರಂ. ಆಮೇಲೆ ಅಕಾಯಂ. ನಿಮ್ಗೆಲ್ಲರೂ ಅರ್ಥ ಆಗ್ತದೆ ಅಕಾಯ. ಕಾಯ ಅಂದ್ರೆ ಗೊತ್ತು, ಶರೀರ. ಕಾಯಕವೇ ಕೈಲಾಸ ಅಂದಲ್ವಾ. ಕಾಯ ಅಂದ್ರೆ ಶರೀರ. ಅಕಾಯಂ ಅಂತಂದ್ರೆ ಭಗವಂತನಿಗೆ ಶರೀರ ಇಲ್ಲ. ಶರೀರ ಇಲ್ಲ ಅಂದ್ರೆ ಹಂಗಾರೆ ಹೇಗಿದ್ದಾನೆ ಅಂತಂದ್ರೆ ನಮ್ ತರ ಶರೀರ ಅಲ್ಲ ಅಂತ. ಅಕಾಯಂ ಅಂತ. ನಮ್ ತರ ನಮ್ದು ಏನ್ ಶರೀರ ಅಂತಂದ್ರೆ ನಮ್ದೆಲ್ಲ ಪಂಚಭೂತಗಳಿಂದ ಆಗಿರುವಂಥದ್ದು. ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಟೆಂಪರೇಚರ್ ಮತ್ತು ಸ್ಪೇಸ್. ಈ 5 ಸಂಗತಿಗಳಿಂದ ನಮ್ಮ ಶರೀರ ಆಗಿದೆ. ಈ 5 ಸೃಷ್ಟಿಕರ್ತ ಭಗವಂತನೇ. ಇದ್ರ ಆಧಾರ, ಇದ್ರ ಆಶ್ರಯ ಭಗವಂತನಿಗೆ ಬೇಕಿಲ್ಲ. ಆದ್ರಿಂದ ಅವನಿಗೆ ನಮ್ಮ ತರಾನೇ ಶರೀರ ಇದೆ ಅಂತ ನಾವು ಅನ್ಕೊಳ್ತು ಅಂತಂದ್ರೆ ಅವಾಗ ನಮ್ ದೇವ್ರ ಅರ್ಥ ಆಗೋದು ಬಹಳ ಕಷ್ಟ. ಅದಕ್ಕೋಸ್ಕರ ಕ್ಲೀನ್ ಅರ್ಥ ಮಾಡಕ್ಕೂ ಈ ತರ ಶರೀರ ಅವನಿಗಿಲ್ಲ. ಅಕಾಯಂ. ಆಮೇಲೆ ಔವ್ರಣಂ. ಔವ್ರಣಂ. ವ್ರಣ ಅಂತಂದ್ರೆ ಗೊತ್ತಲ್ವಾ. ಏನೋ ವ್ರಣ ಆಗ್ಬಿಟ್ಟಿದೆ ಅಂತ ಕನ್ನಡದಲ್ಲಿ ಬಳಸ್ತೀವಿ ಶಬ್ದ. ಹುಣ್ಣ ಆಗ್ಬಿಟ್ಟಿದೆ, ವ್ರಣ ಆಗ್ಬಿಟ್ಟಿದೆ ಅಂತ ಹೇಳ್ತೀವಿ. ಅದರಿಂದ ಇಲ್ಲಿ ಔವ್ರಣಂ ಅಂತಂದ್ರೆ ಏನೂ ದೋಷವೇ ಇಲ್ಲಿರ್ತಕ್ಕಂಥವನು ಅಂತ. ಅಂದ್ರೆ ಪರಿಪೂರ್ಣನಾಗಿರ್ತಕ್ಕಂಥವನು. ಏನು ದೋಷವೇ ಇಲ್ಲ ಅಂತವನು ಭಗವಂತ. ಔವ್ರಣಂ. ಅಕಾಯಂ ಅಂತಂದ್ರೆ ಈ ತರ ನಂತರ ಶರೀರ ಇಲ್ಲ. ಅವನಿಗಿರೋ ಶರೀರ ಬೇರೆ. ಮುಂದೆ ಗೊತ್ತಾಗ್ತೇವೆ ಅಂತ. ಆಮೇಲೆ ಅಸ್ನಾವಿರಂ. ಅಸ್ನಾವಿರಂ ಅಂದ್ರೆ ಸ್ನಾವಿರಂ. ಸ್ನಾ ಅಂತಂದ್ರೆ ಸ್ನಾಯುಗಳು. ನಮ್ಗೆಲ್ಲ ಇದೆಯಲ್ಲ ಸ್ನಾಯು, ನರಗಳು, ಆಮೇಲೆ ಮಾಂಸಖಂಡಗಳು ಎಲ್ಲ ಇದೆಯಲ್ಲ. ಇದಕ್ಕೆ ಸ್ನಾಯುಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಅಸ್ನಾವಿರಂ. ಅವನು ಈ ರೀತಿಯ ಅಂತ ಯಾವುದೇ ನರ, ಮೂಳೆ, ಮಾಂಸಗಳು ಯಾವ್ದು ಇದಿರ್ತಕ್ಕಂಥವನು ಅಸ್ನಾವಿರಂ. ಆಮೇಲೆ ಶುದ್ಧಂ. ಪರಿಪೂರ್ಣವಾಗಿ ಶುದ್ಧವಾಗಿರ್ತಕ್ಕಂಥ ಪ್ಯೂರೆಸ್ಟ್ 99.99% 100% ಪ್ಯೂರ್ ಅಂತ ಶರೀರ ಅವನದು. ಅಂದ್ರೆ ಪರಮ ಪಾವನವಾದಂತ. ಆಮೇಲೆ ಅಪಾಪ ವಿದ್ಯಂ. ಪಾಪ ಅಂದ್ರೆ ಗೊತ್ತು ನಮ್ಗೆ, ದೋಷ. ಅಪಾಪ ವಿದ್ಯಂ. ಆ ದೋಷದ ಸ್ವಲ್ಪನೂ ದೋಷ ಇಲ್ಲಿರ್ತಕ್ಕಂಥವನು ಅಂತ. ದೋಷ ದೂರನು. ಅಪಾಪ ವಿದ್ಯಂ. ಆಮೇಲೆ ಈ ತರ ಶರೀರವನ್ನ ಪರ್ಯಗಾತ್ ಅಂದ್ರೆ ಪಡ್ಕೊಂಡವನಾಗಿದ್ದಾನೆ ಅಂತ. ಜೊತೆಗೆ 2ನೇ ಸ್ಟ್ಯಾಂಜಲ್ಲಿ ನೋಡಿ, ಕವಿಹಿ. ಕವಿ ಅಂತಂದ್ರೆ ಮಹಾ ಸರ್ವಜ್ಞ ಅಂತ ಅರ್ಥ. ಕನ್ನಡದಲ್ಲಿ ಮಾತ್ರ ಕವಿ ಅಂತಂದ್ರೆ ಲೇಖನ, ಈ ಪದ್ಯ ಬರೆಯೋರು ಮಾತ್ರ ಕವಿ ಅಂತ ಅಂತೀವಿ. ಕವನವನ್ನು ಬರೆಯೋರು ಕವಿ ಅಂತ ಕರೀತೀವಿ ಸಾಮಾನ್ಯವಾಗಿ. ಅಲ್ಲ, ಸಂಸ್ಕೃತದಲ್ಲಿ ಕವಿ ಅಂತಂದ್ರೆ ಸರ್ವಜ್ಞ, ಜ್ಞಾನಿ ಅಂತ ಅರ್ಥ. ಅವನು ಕವಿಹಿ. ಮನೀಷಿಹಿ. ಇದು ಭಗವದ್ಗೀತೆ ಬೇಕಾಗ್ತದೆ ಬಂದಿದೆ. ಮನೀಷಿ ಅಂದ್ರೆ ಮನ ಅಂದ್ರೆ ಮನಸ್ಸು, ಈಶ ಅಂದ್ರೆ ಒಡೆಯ. ಮನಸ್ಸಿನ ಒಡೆಯ. 2 ಅರ್ಥ. ಒಂದು ಮನಸ್ಸಿನ ಒಡೆಯ ಅಂತಂದ್ರೆ ಯಾವ ಕೆಲವು ಋಷಿಗಳು
ಧ್ಯಾನ ಜಪ ತಪ ಮಾಡಿ 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 ಅವ್ರ ಮನಸ್ಸನ್ನೇ ಅವ್ರು ಗೆದ್ದಿರ್ತಾರೆ. ಅಂತವ್ರಿಗೂ ಮನೀಷಿ ಅಂತಾರೆ, ಅಥವಾ ಪಂಡಿತರು ಜ್ಞಾನಿಗಳು ಅಂತಾರೆ. ಭಗವಂತನ ಮನೀಷಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ನಮ್ಮೆಲ್ಲರ ಮನಸ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥವ್ನು ಭಗವಂತ. ಆದ್ರಿಂದ ಅವ್ನು ಮನೀಷಿ ಅಂತ ಹೆಸರು, ಮನೀಷಿ. ಆಮೇಲೆ ಆ ಪರಿಭೂಹು, ಪರಿಭೂಹು, ಈ ಪರಿ ಅಂತ ಎಲ್ಲಿ ಶಬ್ದ ಬರುತ್ತೋ ಪರಿಪರಿಯಾಗಿ ಅಥವಾ ಎಲ್ಲ ಅಂತ ಅನ್ಕೋಬೇಕು. ಭೂ ಅಂದ್ರೆ ಇರೋದು ಅಂತ, ಎಲ್ಲ ಕಡೆ ಇದ್ದಾನೆ ಅಂತ. ಪರಿಭೂಹು, ಭಗವಂತ ಎಲ್ಲ ಕಡೆ ಎಲ್ಲದರಲ್ಲೂ ಪಸರಿಸಿದ್ದಾನೆ ಅಂತ ಪರಿಭೂಹು. ಸ್ವಯಂಭೂಹು, ಅವನು ಹೇಗೆಲ್ಲ ಕಡೆ ಇದ್ದಾನೆ, ಯಾರ ಸಹಾಯದಿಂದ, ಯಾರ ಸಹಾಯ ಇಲ್ಲ ಅವನಿಗೆ. ಅವನು ಸ್ವಯಂಭೂ, ತಾನಾಗಿ ತಾನೇ ಇದ್ದಾನೆ. ಸ್ವಯಂಭೂ ಅಂತ ಹೇಳೋದು. ಸ್ವಯಂ ಭೂ ಅಂದ್ರೆ ಇರುವುದು, ಅಂದ್ರೆ ಯಾರ ಒಂದು ಅಂಕಿತಕ್ಕಾಗ್ಲಿ ಅದಕ್ಕೊಂದು ಇಲ್ಲದೆ ಸ್ವತಂತ್ರವಾಗಿದ್ದಾನೆ ಅಂತ ಪರಿಭೂಹು. ಆಮೇಲೆ ಸ್ವಯಂಭೂಹು. ಆಮೇಲೆ ಅರ್ಥಾನ್, ಅರ್ಥಾನ್ ಶಾಶ್ವತೀಭ್ಯ ಸಮಾಭ್ಯ ಯಥಾತಥ್ಯತಃ ವ್ಯವದಾತ್. ಅರ್ಥಾನ್, ಅರ್ಥ ಅಂದ್ರೆ ಅರ್ಥ ಅಂತೇನು, ವಿಷಯ ಪದಾರ್ಥಗಳನ್ನು, ಜಗತ್ತಿನ ಸೃಷ್ಟಿಯನ್ನು, ಎಲ್ಲ ರೀತಿಯಂತ ಪದಾರ್ಥಗಳನ್ನು ಕೂಡ ಶಾಶ್ವತೀಭ್ಯ ಸಮಾಪ್ಯ, ಶಾಶ್ವತವಾದಂತಹ ಅನಂತ ಕಾಲದಿಂದ, ಸಮ ಅಂದ್ರೆ ವರ್ಷ, ಅನೇಕ ಅನಾದಿ ಕಾಲದಿಂದ ಕೂಡ ಅವನು ಅನಂತ ಕಾಲದವರೆಗೆ, ಅನಾದಿ ಕಾಲ ಅನಂತ ಕಾಲದವರೆಗೂ ಕೂಡ ಯಥಾತಥ್ಯತಃ ವ್ಯವದಾತ್, ಕರೆಕ್ಟ್ ಆಗಿ ಯಥಾರ್ಥ ಹೇಗಿದೆಯೋ ಹಾಗೆ ಸೃಷ್ಟಿಯನ್ನು ಮಾಡಿದ್ದಾನೆ. ವ್ಯದದಾತ್ ಅಂದ್ರೆ ಸೃಷ್ಟಿ ಮಾಡಿದ್ದಾನೆ, ಸೃಷ್ಟಿಕನು. ಅಂದ್ರೆ ನೋಡಿ, ಇಲ್ಲೊಂದು ಒಳ್ಳೆ ಕಾನ್ಸೆಪ್ಟ್ ಇದೆ. ನಮಗೂ ಯುರೋಪಿಯನ್ಸ್ಗೂ ಇರತಕ್ಕಂಥ ವ್ಯತ್ಯಾಸ ಗೊತ್ತಾಗ್ತದೆ. ಏನಂತಂದ್ರೆ ನಮ್ಮ ಪ್ರಕಾರವಾಗಿ ಅಥವಾ ನಮ್ಮ ಶಾಸ್ತ್ರ ಪ್ರಕಾರವಾಗಿ, ನಮ್ಮ ಜ್ಞಾನದ ಪ್ರಕಾರವಾಗಿ ಜಗತ್ತು ಅನಾದಿ ಕಾಲದಿಂದ ಇದೆ. ಅನಾದಿ ಆದಿನೇ ಇದಕ್ಕೆ, ನಮಗೆ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಅನಾದಿ ಕಾಲದಿಂದ ಇದೆ. ಎಲ್ಲಿವರೆಗೂ ಅಂದ್ರೆ ಅನಂತ ಕಾಲದವರೆಗೆ, ತಿರ್ಗಾ ಇನ್ಫಿನಿಟಿ. ಇನ್ಫಿನಿಟಿ ಹೇಳಿದಾಗ ಇನ್ಫಿನಿಟಿ ಅರ್ಥವಾಗದೆ ಕಷ್ಟ, ನಮ್ಗೆ ಅರ್ಥವೇ ಆಗಲ್ಲ ಹೆಂಗೆ ಅಂತ ಅನ್ಸುತ್ತೆ. ಹಾಗೆ ಅನಾದಿಯಿಂದ ಅನಂತವರೆಗೆ ಇದ್ದಾನೆ, ಈ ಜಗತ್ತಿದೆ, ಭಗವಂತ ಇದ್ದಾನೆ. ಮತ್ತು ನಿರಂತರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ಯೋಚನೆ ಮಾಡೋಂಗಿಲ್ಲ, ಈ ಜಗತ್ತು ಯಾವ ಬಂತು, ಯಾವ ಮುಳುಗೋಗ್ಬಿಡುತ್ತಪ್ಪ, ಅವನ್ಯಾನು ಪ್ರಳಯ ಆಗ್ಬಿಡುತ್ತೆ ಡಿಸೆಂಬರ್ 26ನೇ ತಾರೀಕು ಅಂತ ಹೇಳ್ಬಿಟ್ಟೆ ಕೆಲವು ವರ್ಷಗಳ. ಅನೇಕ ಜನ ನಮ್ಮಲ್ಲಿ ಶಾಸ್ತ್ರಜ್ಞಾನ ಇಲ್ಲದೆ ಇರತಕ್ಕಂಥವ್ರು ನಮ್ಮ ದೇಶ ಬಿಟ್ಟು ಹೋದ್ರು. ಕೆಲವು ಕೆನಡಾಗ ಹೋಗಿದ್ರು, ನಮ್ಮ ರಿಲೇಟಿವ್, ಬಹಳ ವರ್ಷ. ಅವರು ಅಲ್ಲಿ ಮುಗಿಯೋ ತನಕ ಬರಲಿಲ್ಲ, ಭಯ. ಹಂಗೇನು ಆಗಲ್ಲ, ಅನಂತ ಕಾಲದೂ ಇರುತ್ತೆ. ಯಾವಾಗ ಪ್ರಳಯ ಆಗಬೇಕು ಆಗ ಲಯ ಆಗತ್ತೆ, ನಾವು ಚಿಂತೆ ಮಾಡೋಷ್ಟಕ್ಕೆಲ್ಲ. ಅದು ಬ್ರಹ್ಮದೇವರು 1,000 ವರ್ಷಗಳ ಕಾಲ, ಅದಕ್ಕೆ ಮುಂಚೆ ಒಂದೊಂದ್ ಸತಿ ಒಂದೊಂದ್ ದಿವಸ ಅವ್ರಿಗಾದ್ರೆ ಒಂದಿಷ್ಟು ಪ್ರಳಯ ಅಂತ ಆಗತ್ತೆ, ನೈಮಿತ್ತಿಕ ಪ್ರಳಯ ಅಂತ. ಅದರಿಂದ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇದು ಅನಂತ ಕಾಲದಿಂದ ಇದೆ, ಅನಂತ ಕಾಲದವರೆಗೂ ಇರುತ್ತೆ. ನಾವು ನಾವು ಇದ್ದೇ ಇರ್ತೀವಿ, ಎಲ್ಲಿ ಹೋಗ್ತೀವಿ, ಶರೀರ ಮಾತ್ರ ಬಿಟ್ಟು ಇನ್ನು ಹೊಸ ಶರೀರ ತೊಳ್ತೀವಿ. ಈಗ ಯಾವ್ದೋ ಒಂದು ಬಕೆಟ್ ಇದೆ, ಬಕೆಟ್ ತೂತಾಗುತ್ತೆ, ಏನ್ ಮಾಡ್ತೀವಿ, ಬಿಸಾಕ್ಬಿಟ್ಟು ಹೊಸ ಬಕೆಟ್ ತೊಳ್ತೀವಿ. ಇಸ್ ಆಸ್ ಸಿಂಪಲ್ ಆಸ್ ದಿಸ್. ಯಾರು ಕೂಡ ಶರೀರ ಮಾತ್ರ ಹೋಗುತ್ತೆ ಅಷ್ಟೇ. ಸೊ ಶರೀರದಿಂದ ಆಚೆ ಕಡೆಗೆ ನಮ್ಮದು ನಾನು ಅಂತಕ್ಕಂಥ ಏನ್ ಸಂಗತಿ ಇದೆ ಅದು ಎಟರ್ನಲ್. ಇದು ಅನಾದಿ ಅಂತ ಯಾರು ಇದರಿಂದ ಆತ್ಮಗಳಿಂದ ಭಗವಂತ ಸೃಷ್ಟಿ ಮಾಡಿಲ್ಲ. ಅದು ಇದನ್ನು ತಿಳ್ಕೊಳ್ಳಿ. ಹೇಗೆ ಭಗವಂತ ಅವನು ಅನಾದಿಯಿಂದ ಅನಂತ ಕಾಲದ ಇದ್ದಾನೆ, ನಮ್ಮ ಆತ್ಮಗಳು ಹಂಗೆ ಇದೆ, ಅನಾದಿಯಿಂದ ಅನಂತ ಕಾಲದೂ ಇದೆ. ಏನಪ್ಪಾ ಅಂದ್ರೆ ನಮಗೂ ಭಗವಂತನ ವ್ಯತ್ಯಾಸ ಅಂತಂದ್ರೆ ಭಗವಂತ ಸರ್ವತಂತ್ರ ಸ್ವತಂತ್ರ, ನಾವು ಪರಾಧೀನ ಸ್ವಾತಂತ್ರ್ಯ ಸ್ವಲ್ಪ ಇರುತ್ತೆ, ಅಥವಾ ಅಸ್ವಾತಂತ್ರ್ಯ ನಾವು ಅವನ ಸಂಕಲ್ಪದಂತೆ ಇರತಕ್ಕಂಥವ್ರು ನಾವು. ಇಷ್ಟು ವ್ಯತ್ಯಾಸ ತಿಳ್ಕೊಂಡ್ರೆ ಆಯ್ತು. ಹೀಗೆ ಭಗವಂತ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಈ ಶ್ಲೋಕದ ಅರ್ಥ. ಇನ್ನೊಂದ್ಸತಿ ಹೇಳ್ತೀವಿ ನೋಡಿ. ಶುಕ್ರಂ, ಭಗವಂತನಿಗೆ ದುಃಖ ಅನ್ನೋದು ಇಲ್ವೇ ಇಲ್ಲ. ಆಮೇಲೆ ಅಕಾಯಂ, ಈ ತರ ಶರೀರ ಅವನಿಗಿಲ್ಲ. ಕಾಯ ಅಂದ್ರೆ ಶರೀರ, ಅಕಾಯಂ. ಔರಣಂ, ಅವನ ಶರೀರ ಅಂತಾರೆ, ಅವನಿಗಿರ್ತಕ್ಕಂಥ ಶರೀರ ಮುಂದೆ ಬರ್ತದ್ದು. ಭಗವಂತನಿಗೆ ಇರತಕ್ಕಂಥ ಶರೀರ ಅಂದ್ರೆ ಸಚ್ಚಿದಾನಂದ ಶರೀರ, ಅಂದ್ರೆ ಜ್ಞಾನ ಮತ್ತು ಆನಂದ. ಜ್ಞಾನಾನಂದನೇ ಭಗವಂತನ ಶರೀರ. ಹೇಗೆ ಏನಂತಂದ್ರೆ ನಮ್ಗೆ ಈಗ ಅರ್ಥ ಆಗಲ್ಲ, ನಿಧಾನಕ್ಕೆ ನಮ್ಗೆ ಜ್ಞಾನ ಬಂದಾಗ ಅರ್ಥವಾಗ್ತದೆ. ಜ್ಞಾನಾನಂದವೇ ಶರೀರ. ಅದರಿಂದ ಅವನಿಗೆ ಅಕಾಯಂ, ಔರಣಂ, ಆಮೇಲೆ ಅಸ್ನಾವಿರಂ, ಶುದ್ಧಂ, ಅಪಾಪ ವಿದ್ಧಂ, ಆಮೇಲೆ ಪರಿ ಆಘಾತ ಅಂದ್ರೆ ಪಡೆದಿದ್ದಾನೆ. ಜೊತೆಗೆ ಅವನ ಸ್ವಭಾವ, ಅವನ ಗುಣಗಳು ಅಂದ್ರೆ ಕವಿಹಿ, ಮನೀಷಿ, ಪರಿಭೂಹು, ಸ್ವಯಂಭೂಹು,
ಆ ಅಷ್ಟಲ್ಲದೆ ಅರ್ಥಾನ್ ಶಾಶ್ವತೀಭ್ಯ ಸಮಾಭ್ಯ ಯಾಥಾತಥ್ಯತಃ ಯಥಾರ್ಥವಾಗಿ ವೇದಧಾತು ಸೃಷ್ಟಿಸಿದನೋ ಅಥವಾ ಸೃಷ್ಟಿಸಿದ್ದಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ಭಗವಂತನ ಗುಣಗಳ ಬಗ್ಗೆ ಇದೆ ಇದು. ಮತ್ತೆ ಈ ಎಲ್ಲಾ ಶ್ಲೋಕಗಳು ಹೆಂಗೆ ಅಂತಾರೆ, ಒಂದು ಸತಿ ಓದಿದ್ರೆ ಅರ್ಥ ಆಗಲ್ಲ. ನಾವು ಫಸ್ಟ್ ಶ್ಲೋಕ ಉಚ್ಚಾರಣೆ ಕಲಿಬೇಕು, ಅದು ವೇಗ ಉಣಕು ಪದೇ ಅನೇಕ ತರ ಇಷ್ಟು ನಾನು ಹೇಳ್ತಾರೆ ಬರೀ ಒಂದು ಸಿಂಪಲ್ ಅರ್ಥ ಅಷ್ಟೇ. ಇದಕ್ಕೆ ನಾನಾ ರೀತಿಯ ಅಂತ ಅನೇಕ ಜನ ಸ್ವಾಮಿಗಳು, ಗುರುಗಳು, ಜ್ಞಾನಿಗಳು ಇದ್ರ ಬಗ್ಗೆ ಭಾಷ್ಯ, ಟೀಕೆ ಎಲ್ಲ ಬರೀತಾರೆ. ಅದನ್ನೆಲ್ಲ ನಾವು ಅಧ್ಯಯನ ಮಾಡಬೇಕು, ಇನ್ನೂ ಚೆನ್ನಾಗಿ ಅರ್ಥ. ಹೇಳಿ ಶ್ಲೋಕ. ಸಪರ್ಯಗಾತ್ ಶುಕ್ರಂ ಸಪರ್ಯಗಾತ್ ಶುಕ್ರಂ ಎರಡ್ ಸತಿ ಸಪರ್ಯಗಾತ್ ಶುಕ್ರಂ ಅಕಾಯಮೌವ್ರಣಂ ಅಕಾಯಮೌರ್ಣಂ ಅಕಾಯಮೌರ್ಣಂ ಅಸ್ನಾವಿರಂ ಶುದ್ಧಮಪಾಪವಿದ್ಧಂ ಅಸ್ಮಾತ್ಮವಿದ್ಧಂ ಶುದ್ಧಮಪಾಪವಿದ್ಧಂ ಇಲ್ಲ, ಅಸ್ನಾವಿರಂ ಅಸ್ಮಾವಿರಂ ಅಸ್ಮಾಲ ಅಸ್ಮಾದ್ವಿರಂ ಅಸ್ನಾದ್ವಿರಂ ಅಸ್ನಾದ್ವಿರಂ ಶುದ್ಧಮಪಾಪವಿದ್ಧಂ 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 ಕವಿರ್ಮನೀಷಿ ಪರಿಭೂಃ ಕವಿರ್ಮನೀಷಿ ಪರಿಭೂಃ ಕವಿರ್ಮನೀಷಿ ಪರಿಭೂಃ ಸ್ವಯಂಭೂಃ 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 ಯಥಾ ತತ್ಯತೋರ್ಥಾನ್ ಯಥಾ ತಥ್ಯತೋರ್ತಾನ್ ಯಥಾ ತಥ್ಯತೋರ್ತಾನ್ ವಿದಧಾತ್ ಶಾಶ್ವತೀಭ್ಯಃ ಸಮಾಭ್ಯಃ ವ್ಯದಧಾತ್ಯತ್ವತಿಭ್ಯ ಸಮಾಭ್ಯಾಃ ವೇದಧಾತ್ 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 ಶಾಶ್ವತೀಭ್ಯಃ ಸಮಾಭ್ಯಃ ವೇದಧಾತ್ ತ್ಯಾಪ್ತ್ಯಭಿತ್ಯಾತ್ ಅಲ್ಲ ಬಂದೆ ವೇದಧಾತ್ ಅಷ್ಟು ಹೇಳಿ ಸಾಕು. ವೇದಧಾತ್ ವೇದಧಾತ್ ಆಮೇಲೆ ಶಾಶ್ವತೀಭ್ಯಃ ಸಮಾಭ್ಯಃ ಶಾಶ್ವತಿಭ್ಯ ಸಮಾಭ್ಯಃ ಶಾಶ್ವತಿಭ್ಯಃ ಸಮಾಭ್ಯಃ. ಈಗ ಮಂತ್ರ 9 ಅಂದಂದ್ ಹೇಳಿ ಶ್ಲೋಕ ಅಲ್ಲ, ಒಂದ್ಸತಿ ನಾನು ಓದ್ಬಿಡ್ತೀನಿ, ನೀವು ನೋಡ್ಕೊಳ್ಳಿ, ಆಮೇಲೆ ಒಂದ್ಸತಿ ಹೇಳಿ. ಅಂದಂತಮ ಪ್ರವಿಶಂತಿ ಯೇ ಅವಿದ್ಯಾ ಅಮುಪಾಸತೆ ತಥೋ ಭೂಯ ಇವತೆ ತಮೋ ಯವು ವಿದ್ಯಾಯಾಮೃತಾಃ. ಈಗ ಹೇಳಿ. ಅಂದಂತಮ ಪ್ರವಿಶಂತಿ ಅಂಧಂತಮ ಪ್ರವಿಶ್ಯಂತಿ ಪ್ರವಿಶ್ಯ ಇಲ್ಲ ಪ್ರವಿಶಂತಿ, ಅದು ಪ್ರವಿಶ್ಯಂತಿ ಪ್ರವಿಶ್ಯ ಅಲ್ಲ ಪ್ರವಿಶಂತಿ ಪ್ರವಿಶ್ಯಂತಿ ಅಷ್ಟೇ. ಅಂದಂತಮ ಪ್ರವಿಶಂತಿ ಅಂಧಂತಮ ಪ್ರವಿಶ್ಯಂತಿ ಯೇ ಅವಿದ್ಯಾಮುಪಾಸತೆ ಯೇ ಅವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಥೋ ಭೂಯ ಇವತೆ ತಮೋ ಯವು ವಿದ್ಯಾಯಾಮೃತಾಃ. ತಮೋ ಯಯು ವಿದ್ಯಾಯಾಂಗರತಾಃ. ಒಂದ್ಸತಿ ಹೇಳೋದಕ್ಕೆ ಸಾಮಾನ್ಯವಾಗಿ ಕಷ್ಟ ಆಗುತ್ತೆ. ಒಂದ್ 4-5 ಸತಿ ಅದನ್ನು ರಿಪೀಟ್ ಮಾಡ್ತಾ ಇದ್ರೆ ಬಾಯಿಗೆ ಬಂದ್ಬಿಡ್ತಾವ. ಮತ್ತೆ ಇದು ಕಷ್ಟ, ನಮ್ಗೆ ಅರ್ಥ ಅಲ್ಲ, ನಮ್ ಸಂಸ್ಕೃತ ಬರಲ್ಲ. ನಿಜ, ಅನೇಕ ವರ್ಷಗಳಿಂದ ಕೇವಲ ಟಿವಿ ಸೀರಿಯಲ್ಗಳು, 1 ಹೆಣ್ಣು 2 ಗಂಡ, 1 ಗಂಡು 2 ಹೆಣ್ಣು, ಅತ್ತೆ ಸೊಸೆ ಜಗಳ, ಈ ತರ ಅತ್ಯಂತ ಕೆಳಮಟ್ಟದ ಲೌಕಿಕ ಸಂಗತಿಗಳಲ್ಲೇ ಮನಸ್ಸು ಮುಳುಗೋಗ್ಬಿಟ್ಟಿತ್ತು. ಹಂಗಾಗಿ ಈ ತರ ದೊಡ್ಡ ವಿಷಯ ಹೇಳಿದಾಗ ಸಮ್ಟೈಮ್ಸ್ ಇದು ಅರ್ಥ ಆಗಲ್ಲ ಅನ್ಸತ್ತೆ, ಬೋರ್ ಅನ್ಸತ್ತೆ, ಕಷ್ಟ ಅನ್ಸತ್ತೆ, ಕಬ್ಬಳದ ಕಳೆ ಅನ್ಸತ್ತೆ. ಇದೆಲ್ಲ ಅನ್ಸೋದು ಯಾಕೆ ಅಂತಂದ್ರೆ ವಿ ಆರ್ ನಾಟ್ ಡೆವಲಪ್ಡ್ ದಿ ಟೇಸ್ಟ್ ಫಾರ್ ಸಚ್ ಥಿಂಗ್ಸ್. ಯಾವಾಗ ನಮ್ಗೆ ರುಚಿ ಹಚ್ಬಿಡುತ್ತೋ, ಇದಕ್ಕಿಂತ ಇದು ಬಹಳ ಸುಲಭ. ಇದು ಇನ್ ಕೆಲವು ಉಪನಿಷತ್ ಇದೆ, ತುಂಬಾ ಆಳವಾಗಿ ಹೋಗುತ್ತೆ ಆಧ್ಯಾತ್ಮ. ಯಾರಿಗೆ ಆಧ್ಯಾತ್ಮ ಜ್ಞಾನದಲ್ಲಿ ರುಚಿ ಹಚ್ಬಿಟ್ಟಿರುತ್ತೋ ಅವ್ರು ಬಿಡೋದೇ ಇಲ್ಲ. ಅದರಿಂದ ಅದಕ್ಕೆ ನಾವು 3-4 ಅಷ್ಟೊಟ್ಟೆ ಶ್ಲೋಕ ಮಾಡ್ತಾ ಇರ್ತದ್ದು. ಅರ್ಥ ಆಗುತ್ತೆ, ಅರ್ಥ ಮಾಡಿ ಮತ್ತೆ ನೀವು ರಿಪೀಟ್ ಮಾಡೋದು ವಿತಿನ್ 24 hours. ನಾಳೆ ಸಾಯಂಕಾಲದೊಳಗೆ ನೀವು ರಿಪೀಟ್ ಮಾಡ್ಕೊಂಡು 4 ಸತಿ ಓದಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ನೀವು ಓದ್ದೇ ಇದ್ರೆ ಬರೋದಿಲ್ಲ ಅಷ್ಟೇ. ಈಗ ಅರ್ಥ ನೋಡ್ಕೊಳ್ಳಿ. ಇವಾಗ ಯಹ ಏ ಅಂತ ಯಾರು ಅಂತ ಬಹುವಚನ, ಯಾರ್ಯಾರು.
ಅವಿದ್ಯಾಂ ನೋಡಿ, ಅಲ್ಲಿ ಏ ಅವಿದ್ಯಾಂ ಉಪಾಸತೆ ಅಂತಿದೆಯಲ್ವ, ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥವಾಗ್ತದೆ, ಚೆನ್ನಾಗಿದೆ. ಅವಿದ್ಯಾಂ ಅಂತಂದ್ರೆ ವಿದ್ಯೆ ಅಂದ್ರೆ ಗೊತ್ತು ನಮ್ಗೆ, ಯಥಾರ್ಥ ಜ್ಞಾನಕ್ಕೆ ವಿದ್ಯೆ ಅಂತಾರೆ. ಅವಿದ್ಯಾಂ ಅಂತಂದ್ರೆ ಅಯಥಾರ್ಥ ಜ್ಞಾನ ಅಥವಾ ತಪ್ಪು ಜ್ಞಾನ, ವಿಪರೀತ ಜ್ಞಾನವನ್ನು ಉಪಾಸತೆ ಅಂದ್ರೆ ಉಪಾಸನೆಯನ್ನು ಮಾಡುತ್ತಾರೋ, ಉಪ ಆಸನ ಹತ್ತಿರದಲ್ಲಿ ಕೂತ್ಕೊಳ್ಳೋದು ಅಂತ ಅರ್ಥ, ಅಂದ್ರೆ ಶಬ್ದಾರ್ಥ. ಅದ್ರೆ ಹಂಗಲ್ಲ, ಯಾರು ಅವಿದ್ಯೆಯನ್ನ ಅಜ್ಞಾನವನ್ನ ಉಪಾಸನೆ ಮಾಡ್ತಾರೋ ಅಂತಂದ್ರೆ ತಪ್ಪು ತಿಳುವಳಿಕೆ ಇಟ್ಕೊಂಡು, ವಿಪರೀತ ಜ್ಞಾನ ಇಟ್ಕೊಂಡು ಆ ರೀತಿ ಏನು ಉಪಾಸನೆ ಮಾಡ್ತಾರೋ ಅಂತ ಅಂತವ್ರ ಪೂಜೆ ಮಾಡ್ತಾರೋ ಅದನ್ನೇ, ಅಥವಾ ಅದನ್ನೇ ಬೆಂಬಲಿಸ್ತಾರೋ ಅಂತವ್ರ ಗತಿ ಏನಪ್ಪಾ ಅಂತಂದ್ರೆ ಅಂಧಂತಮಃ ಪ್ರವಿಶಂತಿ. ಅಂಧಂತಮಃ ಅಂದ್ರೆ ಕುರುಡು ಕತ್ತಲೆ, ಅಂಧ ಅಂದ್ರೆ ಕುರುಡು, ತಮ ಅಂದ್ರೆ ಕತ್ತಲೆ. ಕುರುಡು ಕತ್ತಲೆ ಅಂದ್ರೆ ಏನು, ಮಹಾ ಕತ್ತಲೆಯ ಒಂದು ಅದಕ್ಕೆ ಪ್ರವಿಶಂತಿ ಪ್ರವೇಶಿಸ್ತಾರೆ. ಅಂದ್ರೆ ಜ್ಞಾನವೇ ಇಲ್ಲ, ಅದೊಂಥರ ಅಜ್ಞಾನ, ಸಂಪೂರ್ಣ ಅಜ್ಞಾನ. ಇದು ಹಂಗಲ್ಲ, ಏನೇನೋ ತಿಳ್ಕೊಂಡಿರೋದು, ದೇವ್ರು ಅಂದ್ರೆ ದೆವ್ವ ಅನ್ಕೊಂಡಿರೋದು, ಇದು ಅಯಥಾರ್ಥ ಜ್ಞಾನ. ದೇವ್ರು ಅಂದ್ರೆ ನಾವೇನು ಕರುಣಾ ಸಮುದ್ರ ಹಂಗೆ ಹಿಂಗೆ ನಾವ್ ಹೇಳಿದ್ರೆ, ಇಲ್ಲಪ್ಪ ಮಹಾ ಕ್ರೂರಿ ಅಂದ್ರೆ ದೇವ್ರು ಅಂತ ತಿಳ್ಕೊತಾರೆ. ಇದಕ್ಕೆಲ್ಲ ಅವಿದ್ಯೆ ಅಂತ ಅಂತಾರೆ, ತಪ್ಪು ತಿಳುವಳಿಕೆಗಳು. ಅದನ್ನ ತಿಳ್ಕೊಂಡು ಉಪಾಸನೆ ಯಾರು ಮಾಡಿದ್ರೆ ಅಂತ ಅವರು ಕುರುಡು ಕತ್ತಲೆ ಪ್ರವೇಶ ಅಂದ್ರೆ ಅವರು ನರಕಕ್ಕೆ ಹೋಗ್ತಾರೆ ಅಂತ. ಎಂತ ನರಕ, ಅಂದಂತ ಮಾತು ನರಕ. ಬರೇ ಜೀವನ ಪೂರ್ತಿ ಕಷ್ಟನೇ ಅಲ್ಲಿ, ಹೊರಗಡೆ ಹುಡ್ಕೋ ಅವಶ್ಯಕತೆ ಎಲ್ಲ ಈ ಜೀವನದಲ್ಲಿ ಸಿಗುತ್ತೆ. ಹುಡ್ದಾಯಿಂದ ಸಾಯೋ ತನಕ ಒಂದಲ್ಲ ಒಂದ್ರ ನರಳಾಟದಲ್ಲೇ ಸತ್ತೋಗ್ತಾರೆ, ಅಂತದ್ ಸಿಗತ್ತೆ ಅಂತ. ಅದಕ್ಕೋಸ್ಕರ ಜ್ಞಾನವನ್ನು ಪಡ್ಕೋಬೇಕು ಅಂತ ಇದು ಸಂದೇಶ. ಅಂದಂತ ಮಹಾ ಪ್ರವಿಶಂತಿ ಯೇ ಅವಿದ್ಯಾಂ ಉಪಾಸತೆ. ಆಮೇಲೆ ಎರಡನೇ ಸಾಲು, ತತಃ ಭೂಯ ಇವತೆ ತಮೋಯವು ವಿದ್ಯಾಯಾಮ್ ರತಾಹ. ಯೇ ಯಾರು ವಿದ್ಯಾಯಾಮ್ ಹೂ ಅದೇ ಕರೆಕ್ಟ್ ಆಗಿರ್ತಕ್ಕಂಥ ವಿದ್ಯೆಯಲ್ಲಿ, ಯಥಾರ್ಥ ವಿದ್ಯೆಯಲ್ಲಿ ರತಾಹ ಆಸಕ್ತರಾಗಿದ್ದಾರೋ, ತೇ ಅವರು ತತಃ ಇವ ತಮಾ ಪ್ರವಿಶಂತಿ, ಅವರು ಕೂಡ ಭೂಯ ಅಂದ್ರೆ ಮತ್ತೆ ಅವ್ರು ಎಲ್ಲಿಗಪ್ಪ ಹೋಗ್ತಾರೆ ಅಂತಂದ್ರೆ ಇದಕ್ಕಿಂತ ತಮಸ್ಸಿನ ಲೋಕಕ್ಕೆ ಹೋಗ್ತಾರೆ ಅಂತ. ಅವಿದ್ಯೆ ಉಪಾಸನೆ ಮಾಡೋರು ನರಕಕ್ಕೆ ಹೋಗ್ತಾರೆ ಅಂದಂತ, ವಿದ್ಯೆಯನ್ನು ಉಪಾಸನೆ ಮಾಡೋರು ಅವರು ನರಕಕ್ಕೆ ಹೋಗ್ತಾರೆ ಅಂತ. ಹೀಗೆ ಅರ್ಥ ಕೊಟ್ಟಿರ್ತಾರೆ ಪುಸ್ತಕದಲ್ಲಿ. ಏನಪ್ಪಾ ಇದು ವಿಚಿತ್ರವಾಗಿದೆ, ಯಾಕಂದ್ರೆ ನೋಡಿ ಇಲ್ಲಿ ಹಿಂಗೆ ಇರುವಂತದ್ದು ಏನ್ರೆ ವಿದ್ಯಾಯಾಮವು ಯಥಾರ್ಥ ವಿದ್ಯೆಯಲ್ಲಿ ರತಃ ಆಸಕ್ತರಾಗಿರುವುದು ಕೂಡ ತೇ ಅವರು ತಥಾ ಭೂಯ ಇವ ಅದಕ್ಕಿಂತ ಹೆಚ್ಚಿನ ನರಕಕ್ಕೆ ಹೋಗುತ್ತಾರೆ ಅಂತ ಅರ್ಥ. ಸೊ ಶುರು ಆಯ್ತು ಏನಪ್ಪಾ ಅಂತ. ಅದಕ್ಕೋಸ್ಕರವೇ ಭಾಷ್ಯಗಳನ್ನು ಓದ್ಬೇಕು, ಆಚಾರ್ಯಗಳು ಏನ್ ಬರೆದಿರ್ತಾರೆ ಅಂತ. ಶಂಕರ, ರಾಮಾನುಜ, ಮಧ್ವರು ಎಲ್ಲರೂ ಬರೆದಿದ್ದಾರೆ. ಏನಪ್ಪಾ ಅಂದ್ರೆ ಅರ್ಥ ನೋಡಿ, ಈಗ ಕ್ಲಾರಿಫಿಕೇಶನ್ ಮತ್ತೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂತಂದ್ರೆ, ತಪ್ಪು ಜ್ಞಾನವನ್ನು ಪಡ್ಕೊಂಡಂತವ್ರು ಅಥವಾ ತಪ್ಪು ಅನ್ನೋಕ್ಕಿಂತ ವಿಪರೀತ ಜ್ಞಾನ ಪಡ್ಕೊಂಡಂತವ್ರು, ಅದಕ್ಕೆ ಶಾಸ್ತ್ರದಲ್ಲಿ ಸಾಮಾನ್ಯ ಉದಾಹರಣೆ ಕೊಡೋದು ಹಾವೊಂದು, ಹಗ್ಗ ಎರಡು ಒಂದೇ ತರ ಇರುತ್ತೆ. ಸೊ ನಾವು ಹಾವನ್ನ ಹಗ್ಗ ಅನ್ಕೊಂಡಿರ್ತೇವೆ, ಭುಜ ಮೇಲೆ ಹಾಕೊಂಡ್ರೆ ಆಗುತ್ತೆ, ಅದೊಂದು, ಇದು ವಿಪರೀತ ಜ್ಞಾನ. ಅಥವಾ ಹಗ್ಗ ನೋಡ್ಬಿಟ್ಟು ಹಾವು ಹೆದರ್ಕೊಂಡು ಹೋಯ್ತು ಅಂತಂದ್ರು ಅದು ಅಜ್ಞಾನವೇ. ಈ ರೀತಿ ಎರಡು, ಒಂದು ವಿಪರೀತ ಜ್ಞಾನ, ಒಂದು ಅಜ್ಞಾನ. ಹಾಗೆ ಇಲ್ಲೂ ಕೂಡ ಏನು ಅಂತಂದ್ರೆ ಏನೋ ತಿಳ್ಕೊಂಡಿದ್ದಾರೆ, ವಿದ್ಯೆ ಬಂತಪ್ಪ ಎಲ್ಲ ಓದ್ಬಿಟ್ರು, ಉಪನಿಷತ್ ಹೋದ್ರು, ಎಲ್ಲ ತಮ್ಗೆ ಏನ್ ಬೇಕೋ ತಿಳ್ಕೊಂಡಿದ್ದಾರೆ, ಜ್ಞಾನಿಗಳಾಗ್ಬಿಟ್ಟಿದ್ದಾರೆ. ಆದ್ರೆ ಜ್ಞಾನಿಗಳಾದ ನಂತರ ಅವ್ರು ಸುಮ್ಮನೆ ಕೂತ್ಕೊಂಡಿದ್ರೆ, ಅಂದ್ರೆ ಬೇರೆಯವ್ರಿಗೆ ಅವ್ರ ತಿಳುವಳಿಕೆ ಕೊಡದೇ ಇದ್ರೆ, ಈ ಅವಿದ್ಯೆ ಇರತಕ್ಕಂತ ಅಜ್ಞಾನಿಗಳನ್ನ ನೋಡು ಕೂಡ ಸುಮ್ಮನೆ ಇದ್ಬಿಟ್ರೆ ಅವರು ಮಹಾ ನರಕಕ್ಕೆ ಹೋಗ್ತಾರೆ ಅಂತ. ಉದಾಹರಣೆಗೆ ಈಗ ಕರೋನಾ ಇದೆ, ಇವ್ರಿಗೆ ಕರೋನಾದ ಬಗ್ಗೆ ಚೆನ್ನಾಗಿ ಜ್ಞಾನ ಬಂದ್ಬಿಡ್ತು. ತಿಳ್ಕೊಂಡ್ರು ಕರೋನಾ ಅಂದ್ರೆ ಹೇಗ್ ಬರುತ್ತೆ, ಏನ್ ಮಾಡಪ್ಪ ಮತ್ತೆ ಎಲ್ಲ ಜ್ಞಾನ ಇದೆ. ಇನ್ಯಾರೋ ಒಬ್ಬನಿಗೆ ಪಾಪ ಅಜ್ಞಾನಿ, ಅವನು ಗೊತ್ತಿಲ್ಲ, ಅವ್ನಿಗೆ ಇವ್ರು ಹೇಳ್ಬೇಕು, ನೋಡಯ್ಯ ಅಲ್ಲಿ ಹೋಗ್ಬಾರ್ದು, ಹೋದ್ರೆ ನಿಮ್ಗೂ ಕೊರೋನಾ ಬಂದ್ಬಿಡುತ್ತೆ, ನೀನು ಕಷ್ಟ ಆಗ್ಬಿಡ್ತು, ಹೋಗ್ಬೇಡ ಅಂತ ತಿಳುವಳಿಕೆ ಕೊಡ್ಬೇಕು. ನನ್ಗೆ ಯಾಕೆ ಹಾಳಾಗೋಗಿ ಸಾಯ್ಲಿ, ನಂಗೇನತ್ತೆ ಅಂತ ದೂರ ಕೂತ್ಕೋತೀವಲ್ಲ, ಅದೊಂದು ಆಟಿಟ್ಯೂಡ್ ಇದೆ. ಆ ರೀತಿ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ನರಕಕ್ಕೆ ಹೋಗ್ತಾರೆ ಅಂತ ಹಾಕಿದ್ರು ನೋಡಿ. ಇದು ತಿಳುವಳಿಕೆ. ಅಂದ್ರೆ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು, ಪಡ್ಕೊಂಡ ನಂತರ ಜ್ಞಾನಿ ಇಲ್ಲದೆ ಇರತಕ್ಕಂಥ ಅಜ್ಞಾನದಲ್ಲಿ ಇರ್ತಕ್ಕಂಥವ್ರಿಗೆ, ವಿಪರೀತ ಜ್ಞಾನ ಇರತಕ್ಕಂಥವ್ರಿಗೆ ಜ್ಞಾನವನ್ನು ತಿಳಿಸ್ಕೊಡ್ಬೇಕು, ಹಿಂಗಲ್ಲಪ್ಪ ಹೀಗೆ ಅಂತ. ಇದು ನಮ್ಮ ದೇಶದ ಸಂಸ್ಕೃತಿ. ಈಗ ಒಂದು ತತ್ವಜ್ಞಾನ ಬಂತು,
ಆ ತತ್ವಜ್ಞಾನ ಬಗ್ಗೆ ಬರ್ತಾ 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 ಜನ ಅದನ್ನ ತಪ್ಪು ತಿಳ್ಕೊಂಡ್ರು. ಅದು ಯಾವ್ದೋ ದಾರಿಗೆ ಹೋಯ್ತು. ಈಗ ಬೌದ್ಧ ಮತ ಬಂತು. ಬೌದ್ಧ ಮತದಲ್ಲಿ ಅವ್ರ ಪಾಪ ಏನು ಕೆಟ್ಟದೇನು ಹೇಳಿಲ್ಲ ಅವರು. ಅವ್ರು ವೇದಗಳನ್ನ ಉಲ್ಲೇಖ ಮಾಡಿರ್ಲಿಲ್ಲ. ವೇದಗಳನ್ನ ಉಲ್ಲೇಖ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಅವೈದಿಕರು ಅಂತ ಕರೆದ್ಬಿಟ್ಟು ಏನ್ ಮಾಡಿದ್ರು, ಅವ್ರನ್ನ ಕಂಡೆಮ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಮುಂದೆ ಬಂದಂತ ಅನೇಕ ಜನ ಅದರಲ್ಲಿ ಇದ್ದಂತ ಅದನ್ನ ತಿರುಚಿ ಪರುಚಿ ಹೇಳಕ್ ಶುರು ಮಾಡಿದ್ರು. ಆಗ ಈ ದೇಶದಲ್ಲಿ ಶಂಕರಾಚಾರ್ಯರು ಮತ್ತೊಬ್ರು ಬಂದು ಆ ಮತವನ್ನ ಖಂಡನೆ ಮಾಡಿದ್ರು. ಬೌದ್ಧ ಮತವನ್ನ ಖಂಡನೆ ಮಾಡಿದ್ರು. ಚಾರ್ವಾಕ ಮತವನ್ನ ಖಂಡನೆ ಮಾಡಿದ್ರು. ಅನೇಕ ಅವೈದಿಕ ಮತಗಳನ್ನು ಕೂಡ ಖಂಡನೆ ಮಾಡಿದ್ರು. ಅದು ಮಾಡ್ಬೇಕು ಹಂಗೆ. ಜ್ಞಾನಿ ಎಲ್ಲ ಗೊತ್ತು. ಆದ್ರೆ ಏನು ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಮಹಾ ನರಕಕ್ಕೆ ಹೋಗ್ತಾರೆ. ಮುಂದೆ ಎಲ್ಲಾ ಆಚಾರ್ಯರಿಗೆ ನಮ್ಮ ದೇಶದಲ್ಲಿ ತತ್ವಗಳ ಬಗ್ಗೆ ಜಿಜ್ಞಾಸೆ, ಚರ್ಚೆ ನಡೀತಾ ಇದ್ದಂತದ್ದು ಬಹಳ ಸ್ವಾಭಾವಿಕ ಆಗಿರ್ತಾ ಇತ್ತು. ಮತ್ತೆ ಇದ್ರ ಬಗ್ಗೆ ಯಾರು ಕೋಪಿಸ್ಕೊಂಡು ಜಗಳ ಆಡೋದು ಇದೆ. ಈಗ ಟಿವಿ ಚಾನೆಲ್ ಅಲ್ಲಿ ಜಗಳ ಆಡ್ತಿರ್ತಾರಲ್ಲ, ಹಂಗಲ್ಲ. ಆತರ ಅಲ್ವೇ ಅಲ್ಲ. ಶಂಕರಾಚಾರ್ಯರು ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ಒಬ್ರು ಮೀಮಾಂಸಕರ ಜೊತೆಗೆ ತರ್ಕ ಮಾಡಿ 3 ತಿಂಗಳ ಕಾಲ ನಡೀತು. 3 ತಿಂಗಳು ಚರ್ಚೆ ನಡೆದ ನಂತರ ಅವ್ರು ಯಾರು ಇವ್ರ ಜೊತೆ ಚರ್ಚೆ ಮಾಡ್ತಿದ್ರು, ಅವ್ರ ಹೆಂಡತಿ ಭಾರತಿ, ಅವ್ರು ಹೇಳಿದ್ರು ಗಂಡನ್ಗೆ, ನೀವು ಸೋತಿದ್ದೀರಿ ಅಂತ. ಇಷ್ಟು ಮಟ್ಟಿಗೆ ಇಂಟೆಲೆಕ್ಚುಯಲ್ ಆನೆಸ್ಟಿ ಇತ್ತು ಅವಾಗ. ಅಂದ್ರೆ ಬೌದ್ಧಿಕ ಪ್ರಾಮಾಣಿಕತೆ ಇತ್ತು. ಆ ಸೋತಂತ ಅವ್ರ ಹೆಸರು ಮಂಡನ ಮಿಶ್ರಾ ಅಂತ. ಅವ್ರು ಸೋತ್ರು. ಹೇಳಿದವ್ರು ಯಾರೋ ಅವ್ರ ಹೆಂಡತಿ. ಆ ಮಂಡನ ಮಿಶ್ರು ಶಂಕರಾಚಾರ್ಯರಿಗಿಂತ ದೊಡ್ಡವರು. ಆದ್ರೆ ಶಂಕರಾಚಾರ್ಯರಿಗೆ ನಮಸ್ಕಾರ ಮಾಡಿ ನಿಮ್ ತತ್ವ ಒಪ್ಕೊಂಡಿದ್ದೀನಿ, ನಾನು ತಿಳ್ಕೊಂಡಿದ್ದು ತಪ್ಪು ಅಂತ ಒಪ್ಕೊಂಡ್ರು. ಇದು ಬೌದ್ಧಿಕ ಪ್ರಾಮಾಣಿಕತೆ. ಕೊನೆಗೆ ಅವರು ದಕ್ಷಿಣಕ್ಕೆ ಬಂದ್ರು. ಶಂಕರ ಮಠದ, ಇವತ್ತಿನ ಶೃಂಗೇರಿ ಶಂಕರ ಮಠದ ಮೊಟ್ಟ ಮೊದಲ ಸನ್ಯಾಸಿಗಳು ಅವರಾದ್ರು. ಇದಕ್ಕೆ ಬೌದ್ಧಿಕ ಪ್ರಾಮಾಣಿಕತೆ ಅಂತಂತ. ಹೀಗೆ ನಮ್ಮ ದೇಶದಲ್ಲಿ ನಡೀತಾ ಇದೆ. ಆಚಾರ್ಯರು ಬಂದ್ರು, ಎಲ್ಲಾ ಕಡೆ ಚರ್ಚೆ ಕರೆಯೋರು, ಚರ್ಚೆ ಮಾಡೋರು, ತತ್ವಗಳ ಜಿಜ್ಞಾಸೆ ಆಗುವಂಥದ್ದು, ಸರಿಯಾದಂತ ಜ್ಞಾನ ಪಡ್ಕೊಳ್ಳೋದು. ಹಾಗ ಮಾಡದೇ ಇದ್ರೆ ಅಂದ್ರೆ ನಮ್ಗೆ ಎಷ್ಟಾಗ್ತೋ ಅಷ್ಟು ನಾವು ಆ ರೀತಿ ಮಾಡಕ್ಕಾಗದೆ, ನಮ್ಮ ಕೈಲಿ ಆದಷ್ಟು ನಾವು ಮಾಡ್ಬೇಕು. ಮಾಡದೇ ಇದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಪರವಾಗಿಲ್ಲಪ್ಪ ಅಂತಿಲ್ಲ, ನರಕಕ್ಕೆ ಹೋಗ್ತೀವಿ. ಅದರಿಂದ ಜ್ಞಾನ ಪಡ್ಕೊಳ್ಬೇಕು. ತಿಳಿದ ಜ್ಞಾನ ನಮ್ಗೆ ಯಾಕಪ್ಪ ಅನ್ನೋ ಆಟಿಟ್ಯೂಡ್ ತಪ್ಪು ಅನ್ನೋದು ಈ ಶ್ಲೋಕದ ಒಂದು ತಾತ್ಪರ್ಯ ಅಂತ ಹೇಳಿ. ಇವಾಗ ಅಂದಂತಮ ಪ್ರವಿಶಂತಿ. ಅಂದಂತಮ ಪ್ರವಿಶ್ಯಂತಿ. ಪ್ರವಿಶ್ಯ ಅಲ್ಲ, ಆಯ್ತು ಜಿ. ನೀವು ತಪ್ಪಭ್ಯಾಸ ಬಿಟ್ರೆ ನೀವು ನಾಳೆ ತನಕ ಅದೇ ಹೇಳ್ತೀರಿ. ಆಯ್ತು. ಬರೀ ಪ್ರವಿಶಂತಿ ಅಷ್ಟೇ ಹೇಳ್ಬೇಕು. ಹೇಳಿ ಇವಾಗ. ಅಂದಂತಮ ಪ್ರವಿಶ್ಯಂತಿ. ನೋಡಿ ಪ್ರವಿಶ್ಯ ಅಂತ. ಒಂದ್ ನಿಮಿಷ ರೀ, ಒಂದ್ ನಿಮಿಷ ಹೇಳ್ಕೊಟ್ರಿ. ಪ್ರವಿಶಂತಿ, ಪ್ರವಿಶಂತಿ, ಇನ್ನೊಂದು 3 ಸತಿ ಹೇಳಿ. ಪ್ರವಿಶಂತಿ, 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 ಪ್ರವಿಶಂತಿ. ಅಂದಂತಮಃ ಪ್ರವಿಶಂತಿ. ಅಂದಂತಮಃ ಪ್ರವಿಶಂತಿ, ಅಂದಂತಮಃ ಪ್ರವಿಶಂತಿ. ಇವಾಗ ಸರಿಯಾಗಿ ಹೇಳಿ ನೋಡ್ರ. ಯೇ ಅವಿದ್ಯಾಮುಪಾಸತೆ. ಯೇ ಅವಿದ್ಯಾಮುಪಾಸತೆ, ಯೇ ಅವಿದ್ಯಾಮುಪಾಸತೆ. ತತೋ ಭೂಯ ಇವತೆ. ತಥೋ ಭೂಯ ಇವತೆ, ತಥೋ ಭೂಯ ಇವತೆ. ತಮೋಯವು ವಿದ್ಯಾಯಾಮೃತಾಃ. ತಮೋಯ ಉ ವಿದ್ಯಾಯಾಂಗರತಾಃ, ತಮೋಯ ಉ ವಿದ್ಯಾಯಾಂಗರತಾಃ. ಜ್ಞಾನ ಇರದೆ ಬೇರೆಯವರಿಗೆ ಕೊಡಕೋಸ್ಕರ. ಅದಕ್ಕೆ ನಮ್ಮಲ್ಲಿ ಬಹಳ ಸುಂದರವಾದ ಸುಭಾಷಿತ ಇದೆ. ಇದು ನಚೋರಹಾರ್ಯಂ ನಚರಾಜಹಾರ್ಯಂ ನ ಭ್ರಾತೃಭ್ರಾಜ್ಯಂ ನಚ ಭಾರಕಾರಿ ವ್ಯಯಕೃತೆ ವರ್ಧತೆಯೋ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂತ. ಹಂಗಂದ್ರೆ ಜ್ಞಾನವನ್ನ ನ ಚೋರ ಹಾರ್ಯಂ, ಕಳ್ಳ ಕದಿಯಕ್ಕಾಗಲ್ಲ. ಚೋರ, ನ ಚೋರ ಹಾರ್ಯಂ. ನಚರಾಜ ಭಾಜ್ಯಂ, ನಚರಾಜ ಭಾಜ್ಯ ಅಂದ್ರೆ ರಾಜ, ಅದಕ್ಕೆ ಟ್ಯಾಕ್ಸ್ ಹಾಕಕ್ಕಾಗಲ್ಲ. ನ ಭ್ರಾತೃ ಭ್ರಾಜ್ಯಂ, ಭ್ರಾತೃಗಳು ಅಂದ್ರೆ ಅಣ್ಣ ತಮ್ಮರು ಹಂಚ್ಕೊಳಕ್ಕಾಗಲ್ಲ. ನಾನು M.Tech ಓದಿದ್ದೀನಿ, ಒಂದು ಕೆಲಸ ಮಾಡೋದು, ನೀ B.Tech ಇಟ್ಕೋದ M.Tech ಇಟ್ಕೋತೀನಿ, ಹಂಗ ಹಂಚ್ಕೊಳಕ್ಕಾಗಲ್ಲ. ನಚರಾಜ ನಚೋರ ಹಾರ್ಯಂ ನಚರಾಜ ಹಾರ್ಯಂ. ರಾಜ ಕಿತ್ಕೊಳಕ್ಕಾಗಲ್ಲ, ಕಳ್ಳ ಕಿತ್ಕೊಳಕ್ಕಾಗಲ್ಲ, ಅಣ್ಣ ತಮ್ಮರು ಹಂಚ್ಕೊಳಕ್ಕಾಗಲ್ಲ. ನಚ ಭಾರಕಾರಿ, ತುಂಬಾ ಓದ್ಬಿಟ್ಟಿದ ತಕ್ಷಣ ತುಂಬಾ ಏನ್ ಭಾರ ಆಗ್ಬಿಡುತ್ತೆ, 1 ಟನ್ ತಲೆ ಮೇಲೆ ಭಾರ ಆಗ್ಬಿಡ್ಬಿಡ್ತೈತೆ, ಅದೂ ಇಲ್ಲ. ತಿಳಿದಷ್ಟು ಹಗರ ಆತೆ. ನಚ ಭಾರಕಾರಿ
ವ್ಯಯೇ ಕೃತೆ ವರ್ತತೈವ ನಿತ್ಯಂ. ಖರ್ಚು ಮಾಡ್ದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಆಪೋಸಿಟ್ ಆಫ್ ಹಣ ಇದು. ಹಣ ಖರ್ಚು ಮಾಡಿದ್ರೆ ಮುಗಿದೇ ಹೋಗುತ್ತೆ. ಜ್ಞಾನ ಖರ್ಚು ಮಾಡಿದ್ರೆ ಜಾಸ್ತಿ ಆಗುತ್ತೆ. ವ್ಯಯೇ ಕೃತೆ ವರ್ಧತೈವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯಾ ಅಂತಕ್ಕಂಥ ಸಂಪತ್ತಿದೆಯಲ್ಲ, ಅದು ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚಿನ ಸಂಪತ್ತು ಅಂತ. ಹಾಗೆ ಇದು ಜ್ಞಾನ ತಿಳ್ಕೊಂಡಿದ್ದನ್ನ ಮನನ ಮಾಡ್ಕೋಬೇಕು. ಮತ್ತೆ ಒಬ್ರು ಸಿಗ್ತಾರೆ, ಅವ್ರಿಗೆ ಹೇಳಿದ್ರು ಕೂಡ ಆಯ್ತಲ್ಲ. ಇದು ಯಾರು ಹೇಳಿದೆ ಬಚ್ಚಿಟ್ಕೊಳ್ಬಾರ್ದು. ಈಗ 10ನೇ ಶ್ಲೋಕ. ಅನ್ಯದೇವಾಹುಹು ವಿದ್ಯೆಯ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಏನಸ್ತದ್ವಿಚಕ್ಷಿರೇ. ಅನ್ಯದೇವ ಹೇಳಿ ಶ್ಲೋಕ. ಅನ್ಯದೇವಾಹುಹು 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 ವಿದ್ಯೆಯ ಅನ್ಯದೇವಾಹುಹು ವಿದ್ಯೆಯ ಅನ್ಯದಾಹುರ ವಿದ್ಯೆಯ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಇತಿ ಶುಶ್ರುವಧೀರಾಣಾಂ ಏನಸ್ತದ್ವಿಚಕ್ಷಿರೇ. ಏನ ತದ್ವಿಚಕ್ಷಿರೇ. ಇದು ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂಗೆ ಇದೆ. ಇವಾಗ ನಾವು ಇನ್ನೂ ಕ್ಲಾರಿಟಿ ಸಿಗತ್ತೆ ನೋಡಿ ಈ ಶ್ಲೋಕ ಓದಿದ್ರೆ. ಗಮನ ಕೊಟ್ಟು ಕೇಳಿ. ವಿದ್ಯೆಯ ಅನ್ಯದೇವ ಆಹುಹು ಅಂದ್ರೆ ವಿದ್ಯೆಯನ್ನ ಗಳಿಸ್ಕೊಂಡ್ರೆ ಅನ್ಯತ್ ಇವ ಬೇರೆಯೇ ಫಲ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನವನ್ನು ಕಳಿಸ್ಕೊಂಡ್ರೆ ಒಂದು ಫಲ ಸಿಗುತ್ತೆ ನಮ್ಗೆ. ಅಂದ್ರೆ ವಿದ್ಯೆಯ ಅನ್ಯತ್ ಇವ ಬೇರೆಯೇ, ಬೇರೆ ಅಂದ್ರೆ ಬೇರೆ ಏನು ಫಲ ಅಂತ ಆಹುಹು ಹೇಳುತ್ತಾರೆ. ಅವಿದ್ಯೆಯ ಅರಿವಿನಿಂದ ಅನ್ಯದೇವ ಬೇರೆ ಫಲ ಅಂತ ಹೇಳುತ್ತಾರೆ. ಯಾರು ನಮಗೆ ತತ್ ವಿಚಕ್ಷಿರೇ ಈ ಜ್ಞಾನಿಗಳನ್ನ ಬ್ರಹ್ಮತತ್ವ ತಿಳಿಸಿದ್ರೋ ಧೀರಾಣಾಮಿತಿ ಅಂತ ಅವರು ನಿಜಕ್ಕೂ ಜ್ಞಾನಿಗಳು ಅಂತ ಅವ್ರ ಬಾಯಿಂದ ಸುಶ್ರುಮ ನಾವು ಕೇಳಿದ್ದೇವೆ. ಅನ್ನೋದ್ರ ಅರ್ಥ ನಮಗೆ ವಿದ್ಯೆ ಬೇಕು ಆಯ್ತಲ್ವಾ, ಅವಿದ್ಯೆನೂ ಬೇಕು. ಏನಂಗಂದ್ರೆ ಅಂದ್ರೆ ವಿದ್ಯೆ ಬೇಕು ಅಂದ್ರೆ ಜ್ಞಾನ ಬೇಕು. ವಿದ್ಯೆ ಅಂದ್ರೆ ಜ್ಞಾನ, ಅದನ್ನ ನಾವು ತಿಳ್ಕೊಳ್ತೀವಿ ನಾವು. ಆಗ ವಿದ್ಯೆ ಬಂತು ಅಂದ್ರೆ ಜ್ಞಾನ ಬಂತು ಒಂದು ಫಲ ಸಿಗುತ್ತೆ. ಇನ್ನು ಅವಿದ್ಯೆ ಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಒಳ್ಳೆ ಗುಣಗಳು ಅಂದ್ರೆ ಏನು ತಿಳ್ಕೊಳ್ಬೇಕು, ಅವಗುಣಗಳು ಅಂದ್ರೆ ಏನು ತಿಳ್ಕೊಳ್ಬೇಕು. ಯಾಕೆ ಬಿಡ್ಬೇಕಲ್ಲ ಅದನ್ನ. ಹಂಗಾಗಿ ಅವಿದ್ಯೆನೂ ತಿಳ್ಕೊಳ್ಬೇಕು. ಏನು ಮಾಡಬಾರದು ಅಂತ ತಿಳ್ಕೊಂಡಾಗ್ತಾನೆ. ವಿಧಿ ನಿಷೇಧ ಅಂತಿದೆ. ವಿಧಿ ಹೀಗೀಗೇ ಮಾಡಕ್ಕೋತಿದೆ, ಅದೆಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕು, ಒಂದು ಫಲ ಸಿಗತ್ತೆ. ಇನ್ನು ನಿಷೇಧ ಮಾಡಬಾರದು ಅಂತಕ್ಕಂಥ ಸಂಗತಿ ಇದೆ, ಅದನ್ನೂ ತಿಳ್ಕೊಳ್ಬೇಕು. ಎರಡೂ ಗೊತ್ತಾಗಬೇಕು ಅಂತ ಅರ್ಥ. ಎರಡು ಇದಕ್ಕೆ ಫಲ ಒಂದು ಬೇರೆ, ಅದಕ್ಕೆ ಫಲ ಬೇರೆ. ಎರಡು ತಿಳ್ಕೊಂಡ್ರೆ ಫಲ ಬೇರೆ. 3 ತರ ಫಲ. ವಿದ್ಯೆ ತಿಳ್ಕೊಂಡ್ರೆ ಒಂದು ಫಲ, ಅವಿದ್ಯೆ ಏನು ಮಾಡಬಾರ್ದು ಅಂತ ತಿಳ್ಕೊಂಡ್ರೆ ಅದೂ ಫಲ. ಎರಡೂ ಬೇಕು. ಎರಡೂ ತಿಳ್ಕೊಂಡ್ರೆ ಇನ್ನೊಂದ್ಸಲ ಹೆಚ್ಚಿನ ಫಲ ಸಿಗತ್ತೆ ಅಂತ ಇಷ್ಟು ಹೋಗುತ್ತೆ. ಸರಳವಾಗಿದೆ ನೋಡಿ. ಅಂದ್ರೆ ಅನ್ಯತೇವ ವಿದ್ಯೆಯಿಂದ ಅನ್ಯದೇವ ದೇವ ಅಲ್ಲ, ಅದು ಅನ್ಯತ್ ಏವ ಅಂತ. ಏವ ಅಂದ್ರೆ ಕೂಡ ಅಂತ. ಅನ್ಯದೇವ ವಿದ್ಯೆಯ ಅನ್ಯದೇವ ಆಹುಹು ಅಂದ್ರೆ ಹೇಳುತ್ತಾರೆ. ಅವಿದ್ಯೆಯ ಅನ್ಯದೇವ ಆಹುಹು ಅವಿದ್ಯೆಯಿಂದ ಬೇರೆ ಫಲ ಸಿಗುತ್ತೆ. ಅಂದ್ರೆ ಅವಿದ್ಯೆ ಅಂದ್ರೆ ಅವಿದ್ಯೆಯ ದೋಷಗಳನ್ನು ತಿಳ್ಕೊಳ್ಳೋದು ಅಂತ. ಅವಿದ್ಯೆಯ ದೋಷಗಳನ್ನು ತಿಳ್ಕೊಳ್ಳೋದು ಅಂತಂದ್ರೆ ಅದರಿಂದ ಒಂದು ಫಲ ಸಿಗತ್ತೆ. ತತ್ ಈ ಸಂಗತಿಗಳನ್ನು ಆ ಬ್ರಹ್ಮತತ್ವವನ್ನು ವಿಚಕ್ಷಿರೇ ಹೇಳಿದಂತವ್ರು ಯಾರಪ್ಪ ಅಂದ್ರೆ ಧೀರಾಣಾಂ ಇತಿ ಸುಶ್ರುಮ. ಧೀರರು ಅಂತ ಕೇಳಿ. ಧೀರರು ಅಂದ್ರೆ ಏನು ಅಂದ್ರೆ ನಾವು ಕನ್ನಡದಲ್ಲಿ ಧೀರ ಅಂತ ತಕ್ಷಣ ಹೋರಾಟ ಮಾಡೋದು ಧೀರ ಅನ್ಕೊಂಡ್ಬಿಡ್ತೀವಿ. ಫಿಸಿಕಲ್ ಹೋರಾಟ ಅಲ್ಲ. ಧೀ ಅಂತಂದ್ರೆ ಬುದ್ಧಿ ಜ್ಞಾನ ಅಂತ. ರ ಅಂದ್ರೆ ರಮಿಸುವುದು. ಯಾರು ಜ್ಞಾನದಲ್ಲೇ ಇರ್ತಲಾಗಿರ್ತಾರೋ ಅಂತವ್ರಿಗೆ ಧೀರರು ಕರ್ತಾರೆ. ಅಂತವ್ರನ್ನೇ ಕೇಳಲ್ಪಟ್ಟಿದ್ದೇವೆ. ಅರ್ಥ ಆಯ್ತಲ್ವಾ? ಅಂದ್ರೆ ಒಂದ್ ಕಡೆಗೆ ನಮ್ಗೆ ವಿದ್ಯೆನೂ ಬೇಕು, ಇನ್ನೊಂದ್ ಕಡೆಗೆ ಅದಕ್ಕೆ ಆಪೋಸಿಟ್ ಆಗ್ತಕ್ಕಂಥ ಅವಿದ್ಯೆ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತ. ಎರಡೂ ತಿಳ್ಕೊಳ್ಬೇಕು ಅಂತ. ಇನ್ನು ತುಂಬಾ ವಿಸ್ತಾರವಾಗಿದೆ, ಇಷ್ಟು ಹೇಳಿದ್ರೆ ಸಾಕು ಅನ್ಸ್ಕೊಂಡಿದ್ದೀನಿ. ಅವಿದ್ಯೆಯ ದೋಷಗಳನ್ನು ಅದನ್ನು ತಿಳ್ಕೊಳ್ಬೇಕು ಅಂತ ಅರ್ಥ. ಹೇಳಿ ಶ್ಲೋಕ. ಅನ್ಯದೇವಾಹುಹು ವಿದ್ಯೆಯ ಅನ್ಯದೇವಾಹುಹು ವಿದ್ಯೆಯ ಅನ್ಯದೇವಾಹುಹು ವಿದ್ಯೆಯ ಅನ್ಯದಾಹುರ ವಿದ್ಯೆಯ
अन्यदाहुरविद्यया अन्यदाहुरविद्यया इति शुश्रुमधीराणाम् इति शुश्रुवधीराणाम् इति शुश्रुवधीराणाम् येनस्तद्विचचक्षिरे 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 ಯೇ ಅಂದ್ರೆ ಯಾರು ಅಂತ, ನಹ ಅಂದ್ರೆ ನಮಗೆ, ತದ್ ಅಂದ್ರೆ ಆ ಅಂತ, ನಸ್ತದ್ ಅಂತಿದೆ ಅಲ್ಲಿ, ನಹ ತತ್ ಅಂತ ಪದವಿಭಾಗ ಮಾಡ್ಕೋಬೇಕು. ಇನ್ನೊಂದು ಶ್ಲೋಕ, 11ನೇ ಶ್ಲೋಕ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ. ಇದಕ್ಕೆ ಸಂಬಂಧಪಟ್ಟಂತ ಶ್ಲೋಕ ಇದೆ. ವಿದ್ಯಾಂ ಚ ಅವಿದ್ಯಾಂ ಚ ಯಹ ತತ್ ವೇದೋ ಉಭಯಂ ಸಹ. ಶ್ಲೋಕ ಹೇಳಿ ಈಗ. ವಿದ್ಯಾಂಚ ವಿದ್ಯಾನ್ ನೋಡಿ, ಚಾ ವಿದ್ಯಾಂ ಅಂತಿದೆ, ವಿದ್ಯಾಂ ಚ ಪ್ಲಸ್ ಅವಿದ್ಯಾಂ ಅಂತದ್ದು, ಅದು ಅವಿದ್ಯಾಂ ಅಂತ ಕೇಳಿಸುತ್ತೆ, ಪ್ರೊನೌನ್ಸಿಯೇಷನ್ ಮಾಡೋದು. ವಿದ್ಯಾಂಚ 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 ವಿದ್ಯಾಂಚ. ನೋಡಿ, ನೀವು ಚಾ ದೀರ್ಘ ಹೇಳಿದೆ ಇದ್ರೆ ತಪ್ಪರ್ಥ ಬಂದ್ಬಿಡುತ್ತೆ. ಚಾ ಅಂತ ದೀರ್ಘ ಹೇಳ್ಬೇಕು, ಇಲ್ಲ ವಿದ್ಯಾಂಚ ಅವಿದ್ಯಾಂಚ ಅಂತಾನೆ ಹೇಳ್ಕೊಡ್ತೀನಿ. ವಿದ್ಯಾಂಚ ಅವಿದ್ಯಾಂಚ ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಉಭಯಂ ಸಹ. ಯಸ್ತದ್ವೇ ಉಭಯಂ ಗಸಃ. ಯಸ್ತದ್ವೇದೋ ಯಸ್ತದ್ವೇದಃ ಉಭಯಂ ಸಹ. ಯಸ್ತದ್ವೇದ ಉಭಯಂ ಸಹ. ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ. ವಿದ್ಯೆಯ ಅಮೃತಮಶ್ನುತೆ. ನೋಡಿ, ವಿದ್ಯಾ ಅಂದ್ರೆ ವಿದ್ಯೆಯನ್ನು, ಚ ಅಂದ್ರೆ ಮತ್ತು, ವಿದ್ಯಾಂಚ ವಿದ್ಯೆಯನ್ನು ಅಂತ ದೀರ್ಘ ಬರುತ್ತೆ, ಅದಕ್ಕೆ ಚಾ ಸೇರಿಸಿದ್ದಾರೆ. ಅವಿದ್ಯಾಂಚ ಅವಿದ್ಯೆಯನ್ನು, ಎರಡೂ ತಿಳ್ಕೊಳ್ಬೇಕು. ಇನ್ನಿಷ್ಟು ಶ್ಲೋಕದಲ್ಲಿ ಬಂತಲ್ಲ ಅಂತ, ಎರಡೂ ಬೇಕು ನಮಗೆ. ವಿದ್ಯಾಂಚ ಅವಿದ್ಯಾಂಚ ತತ್ ಉಭಯಂ ಸಹ, ಅದೆರಡನ್ನು ಕೂಡ ಜೊತೆ ಜೊತೆಯಾಗಿ ತಿಳ್ಕೊಳ್ಬೇಕು. ಯಹ ಯಾರು, ವೇದ ತಿಳಿಯುವನೋ, ಅಂದ್ರೆ ವಿಧಿ ನಿಷೇಧಗಳು ಅಂತ ಹೇಳ್ತಾ ಇದ್ದೀವಿ. ಏನ್ ಒಳ್ಳೇದು ಯಾವ್ದು ಕೆಟ್ಟದು ಅಂತ ಎರಡೂ ತಿಳ್ಕೊಳ್ಬೇಕು. ತಿಳ್ಕೊಂತು ಅಂತಂದ್ರೆ ಆಗ ಅವಿದ್ಯೆಯ ಅಂದ್ರೆ ಅದರಿಂದ ಆಗತಕ್ಕಂಥ ದೋಷಗಳಿಂದ, ಅರಿವಿನಿಂದ ಮೃತ್ಯುಂ ತೀರ್ತ್ವ, ಅವನು ಸಾವಿನ ದವಡೆಯಿಂದ, ಅದು ಹುಟ್ಟು ಸಾವುಗಳ ದವಡೆಯಿಂದ ಅದನ್ನ ಮುಕ್ತನಾಗುತ್ತಾನೆ ಅಂತ. ವಿದ್ಯೆಯಿಂದ ಏನಪ್ಪಾ ಆಗುತ್ತೆ ಅಂತ, ಯಥಾರ್ಥ ಜ್ಞಾನ ವಿದ್ಯೆ ಅಂದ್ರೆ ಇದು ಯಥಾರ್ಥ ಜ್ಞಾನ ಅಂತ. ಇನ್ನೊಂದು ಅಯಥಾರ್ಥ ಜ್ಞಾನದಿಂದ ಅಮೃತಂ ಅಶ್ನುತೆ, ಅಮೃತವನ್ನು ಪಡೆಯುತ್ತಾನೆ ಅಂತಂದ್ರೆ ಮೋಕ್ಷವನ್ನು ಪಡೆಯುತ್ತಾನೆ ಅಂತ. ಯಾರು ವಿದ್ಯೆಯನ್ನು ಗಳಿಸ್ಕೊಂಡ್ರೆ ಅದರಿಂದ ಮುಕ್ತಿ. ಅವಿದ್ಯೆ ಅಂತಾರೆ, ಅಜ್ಞಾನ ಅಂತಂದ್ರೆ ಏನು ಅಂತೆಲ್ಲ ವಿಷಯ ತಿಳ್ಕೊಂಡು ನಾವು ಬೇಡ ಅಂತ ತಿಳ್ಕೊಳ್ತೀವಿ ನಾವು. ಆ ತಿಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಈ ಭೌತಿಕ ಹುಟ್ಟು ಸಾವುಗಳಿಂದ ಅದರಿಂದ ನಾವು ಮುಕ್ತರಾಗ್ತೀವಿ. ಬರೀ ಅಷ್ಟೇ ಆಗಲ್ಲ, ಅದಾದ್ಮೇಲೆ ಅಮೃತತ್ವ ಬೇಕಲ್ಲ, ಅದಕ್ಕೋಸ್ಕರ ವಿದ್ಯೆ ಎರಡೂ ಬೇಕು ಅಂತ ಅರ್ಥ. ಸರಳವಾಗಿದೆ, ನೀವು ಯೋಚನೆ ಎಷ್ಟು ಮಾಡ್ತೀರೋ ಅಷ್ಟು ಬೇರೆ ಬೇರೆ ಐಡಿಯಾಸ್, ಅದಕ್ಕೆ ಬೇರೆ ಬೇರೆ ಕಾನ್ಸೆಪ್ಟ್ ಹೊಳೆಯುತ್ತೆ. ವಿದ್ಯಾಂಚ ಅವಿದ್ಯಾಂಚ ಯಹ ತದ್ ವೇದೋ, ವೇದ ಅಂದ್ರೆ ತಿಳ್ಕೊಡುದು, ಉಭಯಂ ಅಂತದ್ದು, ವೇದೋಭಯಂ ಅಂತಿದೆ ಅಲ್ಲಿ, ವೇದ ಉಭಯಂ ಸಹ, ಎರಡನ್ನೂ ಕೂಡ ತಿಳ್ಕೊಳ್ಬೇಕು. ಅವಿದ್ಯೆಯ ಮೃತ್ಯುಂ ತೀರ್ತ್ವ, ಅವಿದ್ಯೆಯನ್ನು ತಿಳ್ಕೊಳ್ತು ಅಂತಂದ್ರೆ ಅದನ್ನ ಮೃತ್ಯುವನ್ನ ತೀರ್ತ್ವ ಅದೇ ದಾಟಿ, ವಿದ್ಯೆಯ ಅಮೃತಂ ಅಷ್ಟುತೆ, ವಿದ್ಯೆಯಿಂದ ಮೋಕ್ಷವನ್ನು ಅಷ್ಟುತೆಯನ್ನು ಹೊಂದುತ್ತಾನೆ ಅಂತ. ಸುಲಭವಾಗಿದೆ, ಹೇಳಿ ಶ್ಲೋಕ. ವಿದ್ಯಾಂಚ ವಿದ್ಯಾ, ನೋಡಿ ತಿರ್ಗಾ ಈ ತರ ಹೇಳಿ, ವಿದ್ಯಾಂಚ ಅವಿದ್ಯಾಂಚ ವಿದ್ಯಾಂಚ ಅವಿದ್ಯಾಂಚ ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಉಭಯಂ ಸಹ. ಯಸ್ತದ್ವೇದೋ ಉಭಯಂ ಸಹ. ಯಸ್ತದ್ವೇದೋ ಉಭಯಂ ಸಹ. ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ಅವಿದ್ಯೆಯ ಮೃತ್ಯುರ್ತೀರ್ತ್ವಾ ವಿದ್ಯೆಯ ಅಮೃತಮಶ್ನುತೆ.
ವಿದ್ಯೆಯ ಅಮೃತಮಶ್ನುತೆ ವಿದ್ಯೆಯ ಅಮೃತಮಶ್ನುತೆ. ಹೀಗಾಗಿ ಇವತ್ತಿಗೆ 11 ಶ್ಲೋಕ ನಾವು ತಿಳ್ಕೊಂಡಿದ್ದೀವಿ. ಒಂದು 10 ನಿಮಿಷ 5 ನಿಮಿಷ ಸ್ವಲ್ಪ ಜಿಜ್ಞಾಸೆ, ಪ್ರಶ್ನೆ ಅಥವಾ ನಮ್ಮ ಕ್ಲಾರಿಫಿಕೇಶನ್ಗೋಸ್ಕರ ಕೇಳ್ಬೋದು. ಏನ್ ಬೇಕಾದ್ರೂ